ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಗಣಕ ವಿಜ್ಞಾನದ ನಿಮ್ಮ ಪಠ್ಯಕ್ರಮವನ್ನು ನಾವು ತಿಳಿದುಕೊಂಡೆವು. Dear students, in the last class we are discussed about the all your PUC first year computer science syllabus. We will discuss detailedly, so how much marks it covers, all the things of your question paper, also your blueprint, question paper blueprint also we will discuss that one. Okay, so now we will see the one by one chapters we will discuss. So in a chapter 1 we will discuss about the overview of a computer. In the overview of a computer we have introduction of a computer, functional components of a computer, then evaluation of a computer, generations of a computer, classification of computer, applications of computer. Okay, in this chapter covers this much of your syllabus, all the concept of basics of a computer. Okay, so in this session we will discuss about the introduction of computer and functional components of a computer. So working of each unit of a computer we will discuss. So that is, we will say it as a block diagram of a computer. ಓಕೆ, ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋನಲ್ಲಿ ನಾವು ಕಂಪ್ಯೂಟರಿನ ಪ್ರಥಮ ಪಾಠವನ್ನು ತಿಳ್ಕೊಳ್ಳೋಣ. ಈ ಪ್ರಥಮ ಪಾಠ ಓವರ್ವ್ಯೂ ಆಫ್ ಎ ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ನ ಇಂಟ್ರೊಡಕ್ಷನ್ ಇರುತ್ತೆ, ಕಂಪ್ಯೂಟರ್ನ ಭಾಗಗಳ ಬಗ್ಗೆ ಅಂದರೆ ಬ್ಲಾಕ್ ಡಯಾಗ್ರಾಮ್ ಅದರ ಬಗ್ಗೆ ಸವಿಸ್ತಾರವಾದ ವಿವರಣೆ, ಮತ್ತು ಕಂಪ್ಯೂಟರ್ನ ಇತಿಹಾಸ, ಕಂಪ್ಯೂಟರ್ ಯಾವ ರೀತಿ ವರ್ಗ ಮಾಡಿದ್ರು, ಯಾವ ರೀತಿ ಕ್ಲಾಸಿಫೈ ಮಾಡಿದ್ರು, ಅದರ ಬಳಕೆಗಳು, ಅದರ ಅಪ್ಲಿಕೇಶನ್ಸ್ ಬಗ್ಗೆ ನಾವು ವಿವರವಾಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ನಲ್ಲಿ ನಾವು ಯಾವ ರೀತಿ ಕಂಪ್ಯೂಟರ್ ಇವತ್ತಿನ ದಿವಸ ಉಪಯೋಗ ಮಾಡ್ತಾ ಇದ್ದೀವಿ, ಕಂಪ್ಯೂಟರಿನ ಎದಕ್ಕಾಗಿ ನಾವು ಬಳಕೆಗೆ ತಂದೆವು, ಕಂಪ್ಯೂಟರ್ ಬಳಕೆಗೆ ಬಂದಿರೋದು ಮನುಷ್ಯನ ಕೆಲಸಗಳನ್ನು ಕಡಿಮೆ ಮಾಡೋದಕ್ಕೆ, ತನ್ನ ಕೆಲಸಗಳಿಗಾಗಿ ಉಪಯೋಗಿಸೋದಕ್ಕಾಗಿ ಮಾನವ ಏನು ಮಾಡ್ದ, ಒಂದು ಯಂತ್ರವನ್ನು ಕಂಡುಹಿಡಿದ. ಸೊ ಹ್ಯೂಮನ್ ಬೀಯಿಂಗ್, ದ ಮ್ಯಾನ್ ಕೈಂಡ್ ನೀಡ್ ದ ಕಂಪ್ಯೂಟರ್. ವೈ? ಹಿಸ್ ವರ್ಕ್ ಈಸ್ ವರ್ಕ್ ದ ವೆರಿ ಈಸಿಲಿ ಫಾರ್ ದ ಕ್ಯಾಲ್ಕುಲೇಷನ್, ವರ್ಸ್ಟಾಲಿಟಿ ಆಫ್ ಎನ್ present days of a computer are giving a rise to the modern society in the field of the information and technology. Dear students, now today it is possible when the information technology now today it is developed, means behind of that the computer technology is there. Okay, so ಇಷ್ಟೊಂದು ಕಂಪ್ಯೂಟರ್, ಇಷ್ಟೊಂದು ಮಾಹಿತಿ ತಂತ್ರಜ್ಞಾನ ಬೆಳವಣಿಗೆ ಹೊಂದಿದೆ ಅಂದರೆ ಅದರ ಹಿಂದ್ಗಡೆ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲಾನು ಕೂಡ ಕಂಪ್ಯೂಟರ್. ಆ ಕಂಪ್ಯೂಟರ್ ಯಾವುದಕ್ಕಾಗಿ ಮನುಷ್ಯ ಈ ಬೆಳವಣಿಗೆ ಮಾಡ್ದ, ಇಷ್ಟೊಂದು ತನ್ನ ಕೆಲಸಗಳನ್ನು ಬಹಳ ಸರಳವಾಗಿ ಮಾಡೋದಕ್ಕಾಗಿ ಬೆಳವಣಿಗೆ ಮಾಡ್ದ ಕಂಪ್ಯೂಟರ್ನ. ಕಂಪ್ಯೂಟರ್ ಅದಕ್ಕಾಗಿಯೇ ಮನುಷ್ಯನಿಗೆ ಸಹಾಯ ಮಾಡೋದಕ್ಕಾಗಿ ಇವತ್ತಿನ ದಿವಸ ಬಂತು ಬೆಳಕಿಗೆ. ಸೊ ಕಂಪ್ಯೂಟರ್ನ ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ, ಡೆಫಿನಿಷನ್ ಆಫ್ ಕಂಪ್ಯೂಟರ್, ಹೇಗೆ ಅದನ್ನು ಡಿಫೈನ್ ಮಾಡ್ಬೋದು ನಾವು ಕಂಪ್ಯೂಟರ್ ಅನ್ನೋದು. ಸೊ ಕಂಪ್ಯೂಟರ್ ಇವತ್ತಿನ ದಿವಸ ಎಲೆಕ್ಟ್ರಾನಿಕ್ ವಸ್ತು, ಅದೊಂದು ವಿದ್ಯುನ್ಮಾನದಿಂದ ಚಲಿಸ್ತಕ್ಕಂಥ ಒಂದು ವಸ್ತು. ಸೊ ಸ್ಟೂಡೆಂಟ್ಸ್, ಹೌ ವಿ ಕ್ಯಾನ್ ಡಿಫೈನ್ ದ ಕಂಪ್ಯೂಟರ್? ಓಕೆ, ಸೊ ಯು ವಿಲ್ ಸಿ ದ ಕಂಪ್ಯೂಟರ್ ಪಿಕ್ಚರ್. This is as a system, computer system. Okay, so this computer system, how it, in what basis it works? It needs a current. So that's why we will define the computer. Computer is an electronic machine.
Computer is an automatic electronic machine that can store the information. ಓಕೆ, ಸೊ ಕಂಪ್ಯೂಟರ್ ಒಂದು ಸ್ವಯಂಚಾಲಿತ ಅಂದರೆ ಪೂರ್ತಿ ಸ್ವಯಂಚಾಲಿತ ಇರಂಗಿಲ್ಲ, ಒಬ್ಬರ ಮೇಲೆ ನಿರ್ಭರವಾಗಿರುತ್ತೆ. ಸ್ವಯಂಚಾಲಿತ ಒಂದು ವಿದ್ಯುನ್ಮಾನ ಯಂತ್ರ. ಇದು ಏನು ಮಾಡುತ್ತೆ, ತನ್ನಲ್ಲಿ ಸಂಗ್ರಹಣೆ ಮಾಡಿಕೊಳ್ಳುತ್ತೆ. ಏನು ಸಂಗ್ರಹಣೆ ಮಾಡಿಕೊಳ್ಳುತ್ತೆ? ಮಾಹಿತಿನ, ಡೇಟಾನ ಸಂಗ್ರಹಣೆ ಮಾಡಿಕೊಳ್ಳುತ್ತೆ. ಮತ್ತೆ ಇದು ನಿಮ್ಗೆ ಬೇಕಾದಾಗೆ ಕೊಡುತ್ತೆ. ಕಂಪ್ಯೂಟರ್ ಈಸ್ ಆನ್ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಮಷೀನ್ ದಟ್ ಕ್ಯಾನ್ ಸ್ಟೋರ್, ರೀಕಾಲ್ ಆ್ಯಂಡ್ ಪ್ರೋಸೆಸ್ ಡೇಟಾ. ಕಂಪ್ಯೂಟರ್ ಸ್ಟೋರ್ ಮಾಡಿಕೊಳ್ಳುತ್ತೆ, ಅದನ್ನು ನಿಮ್ಗೆ ಯಾವಾಗ ಬೇಕು ಅವಾಗ ಕೊಡುತ್ತೆ, ಮತ್ತು ಏನು ಮಾಡುತ್ತೆ? ಡೇಟಾನ ಪ್ರೋಸೆಸ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಬದಲಾವಣೆ ಮಾಡಿ ನಿಮಗೆ ನೀಡುತ್ತೆ. ಓಕೆ, ಸೊ ಈ ರೀತಿ ನಾವು ಡಿಫೈನ್ ಮಾಡ್ಬೋದು, ಈ ರೀತಿ ನಾವು ಡೆಫಿನೇಷನ್ ಬರಿಬೋದು. ಕಂಪ್ಯೂಟರ್ ಆರ್ ಎಲೆಕ್ಟ್ರಾನಿಕ್ ಮಷೀನ್ಸ್ ದಟ್ ಪರ್ಫಾರ್ಮ್ ಟಾಸ್ಕ್ ಆರ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್. ಕಂಪ್ಯೂಟರ್ಸ್ಗಳು ಎಲೆಕ್ಟ್ರಾನಿಕ್ ಮಷೀನು ಇದ್ದರೂ ಕೂಡ ಇದು ಏನು ಪರ್ಫಾರ್ಮ್ ಮಾಡ್ತಾ ಇದೆ? ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ತಾ ಇದೆ. ಬಹಳಷ್ಟು ಮನುಷ್ಯನು ಕೂಡ ಮಾಡಲಾರ್ದಂಥ ಲೆಕ್ಕಗಳು ಮಾಡ್ತಾ ಇದೆ. ಮತ್ತೆ ಇನ್ಸ್ಟ್ರಕ್ಷನ್ಸ್ ಸ್ಟೋರ್ ಮಾಡ್ತಾ ಇದೆ. ಓಕೆ, ಸೊ ಅಕಾರ್ಡಿಂಗ್ ಟು ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೋಗ್ರಾಮ್ given by the user, given by the you, given by the I. ಓಕೆ, ನಾನು ಕೊಟ್ಟಿರ್ತಕ್ಕಂಥ ಆದೇಶದ ಮೇಲೆ ಅದು ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಸೊ ಇಟ್ ಪರ್ಫಾರ್ಮ್ಸ್ ದ ಟಾಸ್ಕ್ಸ್ ಆರ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಅಕಾರ್ಡಿಂಗ್ ಟು ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೋಗ್ರಾಮ್. ಸೊ ಯು ಕ್ಯಾನ್ ಡಿಫೈನ್ ದ ಕಂಪ್ಯೂಟರ್. ಕಂಪ್ಯೂಟರ್ ಈಸ್ ಆನ್ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ machine that it stores the information and recalls the information, process the data, it performs the arithmetic and logical operations, okay. So like this you will say the definition of computer. Okay, ಕಂಪ್ಯೂಟರ್ ಈ ರೀತಿ ನೀವು ಡಿಫೈನ್ ಮಾಡ್ಬೋದು, ಈ ರೀತಿ ಡೆಫಿನೇಷನ್ ಮಾಡಿ ಹೇಳ್ಬೋದು. ಓಕೆ, ಕಂಪ್ಯೂಟರ್ ಅನ್ನೋದು ಒಂದು ವಿದ್ಯುನ್ಮಾನ ಯಂತ್ರ ಅಂತ ಗೊತ್ತಾಯಿತು. 1946ಕ್ಕಿಂತ ಮೊದಲು ಇದು ವಿದ್ಯುನ್ಮಾನ ಯಂತ್ರ ಆಗಿದ್ದಿಲ್ಲ. ಈಗ ವಿದ್ಯುನ್ಮಾನದಿಂದ ನಡೀತಕ್ಕಂಥ ಒಂದು ಯಂತ್ರ. ಓಕೆ, ಸೊ ಕಂಪ್ಯೂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ಹೌ ಡಸ್ ದ ಕಂಪ್ಯೂಟರ್ ವರ್ಕ್ಸ್? ಓಕೆ, ಸೊ ನಾನು ಮೊದಲಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರ ಬಗ್ಗೆ. ಕಂಪ್ಯೂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅಂತನ್ನೋದು. ಕಂಪ್ಯೂಟರ್ ಕಾರ್ಯನಿರ್ವಹಿಸುವ ತತ್ವ ಏನು ಅಂತ ನಾವು ಚಾರ್ಲ್ಸ್ ಬ್ಯಾಬೇಜ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಯಾಕೆ ಕರೆದೆವು ಅಂತನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಒಂದು ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ. ಸೊ ಕಂಪ್ಯೂಟರ್ ಪರ್ಫಾರ್ಮ್ಸ್ ಇಟ್ಸ್ ವರ್ಕ್ ಆನ್ ಆನ್ ಪ್ರಿನ್ಸಿಪಲ್ ಆಫ್ ಎನ್ ವರ್ಕಿಂಗ್. ಓಕೆ, ಎನಿ ಎಕ್ಸಾಂಪಲ್, ಎನಿ ವರ್ಕ್, ಎನಿ ಟಾಸ್ಕ್ ಯು ಕ್ಯಾನ್ ಟೇಕ್ ಇಟ್. ಸೊ ದಟ್ ಟಾಸ್ಕ್ ಈಸ್ divided into 3 parts. That is an input, process and output. ಸೊ ಯಾವುದೇ ಒಂದು ಗುರಿ, ಯಾವುದೇ ಒಂದು ಕೆಲಸ ನೀವು ತೆಗೆದುಕೊಳ್ಳ್ರಿ, ಆ ಕೆಲಸದಲ್ಲಿ 3 ಭಾಗವಾಗಿ ವಿಂಗಡಣೆ ಆಗಿದೆ. ಯಾವುದೇ ಒಂದು ದಿನನಿತ್ಯದ ಕೆಲಸನ ತೆಗೆದುಕೊಳ್ಳ್ರಿ. ದಿನನಿತ್ಯದ ಕೆಲಸ ಅಂತಂದರೆ ಬೆಳಗ್ಗೆ ನಿಮ್ಮ ತಾಯಿ ನಿಮಗೆ ಹೇಳ್ತಾರೆ, ಒಂದು ಬಕೆಟ್ ನೀರನ್ನು ತಗೊಂಡು ಬಾ ತುಂಬಿಕೊಂಡು ಅಂತ. ಸೊ ಆ ಬಕೆಟ್ ಮೊದಲು ಹೇಗಿತ್ತು? ಮೊದಲು ಖಾಲಿ ಇತ್ತು, ಖಾಲಿ ಬಕೆಟ್, ಅದು ಇನ್ಪುಟ್. ಸೊ ಅದನ್ನು ಒಯ್ದು ನೀವು ಒಂದು ನಳದ ತೆಳಗಡೆ, ಒಂದು ತೊಟ್ಟಿಯ ತೆಳಗಡೆ ಇಡ್ತೀರಿ. ಸೊ ತೊಟ್ಟಿನ ಚಾಲೂ ಮಾಡ್ತೀರಿ, ಅವಾಗೆ ತುಂಬಲಿಕ್ಕೆ ಪ್ರಾರಂಭ ಆಯಿತು, ಪ್ರೋಸೆಸ್ ನಡೀತು. ಸೊ ಆವಾಗ ಪ್ರೋಸೆಸ್ ಆದ ಬಳಿಕೆ ನಿಮಗೆ ಸಿಗ್ತಕ್ಕಂಥದ್ದು ರಿಸಲ್ಟ್ನಲ್ಲಿ ಏನು ರಿಸಲ್ಟ್ ಸಿಕ್ಕಿತು? ತುಂಬಿದ ಬಕೆಟು, ನೀರಿನಿಂದ ತುಂಬಿದ ಬಕೆಟು ನಿಮಗೆ ಸಿಕ್ತು.
ನಿಮ್ಮ ದಿನನಿತ್ಯದ ಕೆಲಸಗಳು ಅಷ್ಟೇ ಅಲ್ಲ, ದಿನನಿತ್ಯ ಕೆಲಸದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ 3 ಭಾಗವಾಗಿ ವಿಂಗಡಣೆಯಾಗಿದೆ. ಯಾವುದೇ ಒಂದು ಕೆಲಸ ತೆಗೆದುಕೊಳ್ಳ್ರಿ. ಸೊ ಯು ಕ್ಯಾನ್ ಟೇಕ್ ದ ಎನಿ ವರ್ಕ್. ಸೊ ಯು ಕ್ಯಾನ್ ಟೇಕ್ ದ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್. So mathematics problems means adding a two numbers. You can take it as the example. So adding a two numbers means you can take the at the input stage, take the inputs A as a 2, B as a 6. So A has the value 2, B has the value 6. So it is an input the values. So at the time of an processing, adding these two numbers A plus B, 2 plus 6, then result you will get the result 8. Adding two numbers. Like this, your mommy or your mother morning going to prepare the tea. Okay, prepare the tea. So what you need the ingredients. Okay, what are the materials you need to prepare the tea? Okay, so you need a cup of water, you need a tea powder, you need a sugar, you need a milk. Okay, so input stage you will collect these the materials. Okay, so in a process stage you will process, you will mix these all things and you can boil it. Okay, so in a process stage you can boil it. So when it boiling, so after boiling these materials, mix it together and put into in a jar and give the heat to that jar. It takes the 5 to 10 minutes. That stage we will call it as an processing. Okay, it is processed, and after processing is over, then what you will get? You will get the prepared tea, then you will drink the tea. Okay, so ಇಲ್ಲಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ದಿನನಿತ್ಯದ ಕೆಲಸನ ನೀವು ತೆಗೆದುಕೊಳ್ಳ್ರಿ. ದಿನನಿತ್ಯದ ಕೆಲಸ ಯಾವುದೇ ಆಗಿರಬಹುದು, ದಿನನಿತ್ಯದ ಬೆಳಗಿನ ಕೆಲಸ, ದಿನನಿತ್ಯದ ಯಾವುದೇ ಒಂದು ನೀವು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಕೆಲಸ, ಯಾವುದೇ ಒಂದು ಕೆಲಸನ ತೆಗೆದುಕೊಳ್ಳ್ರಿ. ಆ ಕೆಲಸದಲ್ಲಿ 3 ವಿಭಾಗವಾಗಿ ವಿಂಗಡಣೆ ಆಗಿದೆ. 3 ವಿಭಾಗ ಅಂದರೆ ಇನ್ಪುಟ್, ಪ್ರೋಸೆಸ್ ಮತ್ತು ಔಟ್ಪುಟ್. ಕಂಪ್ಯೂಟರ್ನು ಕೂಡ ಇದೇ ರೀತಿ ಮಾಡ್ತಕ್ಕಂಥದ್ದು. ಕಂಪ್ಯೂಟರಿನಲ್ಲಿ 3 ಭಾಗವಾಗಿ ವಿಂಗಡಣೆಯಾಗಿದೆ: ಇನ್ಪುಟ್, ಪ್ರೋಸೆಸ್ ಮತ್ತು ಔಟ್ಪುಟ್. ಇವು ಅಷ್ಟೇ ಅಲ್ಲದೆ ಮತ್ತೇನಿದೆ? ಸ್ಟೋರೇಜ್ ಯೂನಿಟ್ ಕೂಡ ಇದೆ ಅಲ್ಲಿ. ಅಂದರೆ ಯಾವುದೇ ಒಂದು ಕೆಲಸನ ಮಾಡಿರೋದು ಅದನ್ನು ನೀವು ಸಂಗ್ರಹಣೆ ಮಾಡಿ ಇಡಬಹುದು. ಸಂಗ್ರಹಣಾ ಸಾಮರ್ಥ್ಯನೂ ಕೂಡ ಹೊಂದಿದೆ ಕಂಪ್ಯೂಟರ್. ಹೌದಾ? ಇವೆಲ್ಲ ಗುಣಧರ್ಮಗಳನ್ನು ಹೊಂದಿರತಕ್ಕಂಥ ಕಂಪ್ಯೂಟರ್ಗಳು ಯಾರು? ಚಾರ್ಲ್ಸ್ ಬ್ಯಾಬೇಜ್ನ ಕಂಪ್ಯೂಟರ್ಗಳಿದ್ದವು. ಸೊ ಅದಕ್ಕಾಗಿ ಚಾರ್ಲ್ಸ್ ಬ್ಯಾಬೇಜ್ನ ಪಿತಾಮಹ ಅಂತೀವಿ, ಕಂಪ್ಯೂಟರ್ನ ಪಿತಾಮಹ. ವಿ ವಿಲ್ ಕಾಲ್ ದ ಚಾರ್ಲ್ಸ್ ಬ್ಯಾಬೇಜ್ ಆಸ್ ಎ ಫಾದರ್ ಆಫ್ ಕಂಪ್ಯೂಟರ್. Okay, so his computers are worked on this theory, in this principle. So that's why we will call as a father of computer is a Charles Babbage. Okay, so in this basis our computer is working. Okay, so what are the good characteristics of an computer? Okay, ಒಳ್ಳೆಯ ಗುಣಧರ್ಮಗಳು ಏನೇನು ಕಂಪ್ಯೂಟರ್ದು? ಯಾವ್ಯಾವ ಗುಣಲಕ್ಷಣಗಳು ಕಂಪ್ಯೂಟರ್ದು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಯೂಟರ್ಸ್? ಸೊ ಕಂಪ್ಯೂಟರ್ ಪರ್ಫಾರ್ಮ್ಸ್ ದ ವರ್ಕ್ very speed. Okay, so even though it is made up of an electronic device, it will not a single error will be appears. ಯಾವುದೇ ಒಂದು ತಪ್ಪು ಮಾಡಲಾರದೆ ಬಹಳ ವೇಗವಾಗಿ ಮಾಡ್ತಕ್ಕಂಥ ಒಂದು ವಿದ್ಯುನ್ಮಾನ ಯಂತ್ರ. ಸೊ ಇದಕ್ಕೆ ಮತ್ತೆ ಸಂಗ್ರಹಣೆ ಸಾಮರ್ಥ್ಯ ಇದೆ, ಬಹಳಷ್ಟು ಕರೆಕ್ಟಾಗಿ ಮಾಡ್ತಕ್ಕಂಥ ಕೆಲಸ. ಸೊ ಕಂಪ್ಯೂಟರ್ ಯಾವುದೇ ರೀತಿ ಬೇಸರ ಪಟ್ಕೊಳ್ಳಲ್ಲ, ಯಾವುದೇ ರೀತಿ ಇದಕ್ಕೆ ಮತ್ತೆ ಮಾಡ್ತಕ್ಕಂಥ ಕೆಲಸನ ಬೇಸರ ಪಟ್ಕೊಳ್ಳಲ್ಲ.
ಕಂಪ್ಯೂಟರ್ ಯಾವುದೇ ಕೆಲಸಕ್ಕೂ ಕೂಡ ನೀವು ಉಪಯೋಗ ಮಾಡ್ಬೋದು. ಈ ಕಂಪ್ಯೂಟರ್ ಬದಲಾವಣೆಯಿಂದ, ಕಂಪ್ಯೂಟರ್ ಉಪಯೋಗದಿಂದ ನಾವು ನಮ್ಮ ದುಡ್ಡನ್ನು ಉಳಿಸಬಹುದು. ಸೊ ದ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಯೂಟರ್ಸ್ ಆರ್ ಸ್ಪೀಡ್, ಸ್ಟೋರೇಜ್, accuracy, diligence, versatility, flexibility, and cost effectiveness. So how much speed it works? ಸೊ ಸ್ಪೀಡ್ ಅಂತ ಹೇಳಿದೆವು, ಎಷ್ಟು ಸ್ಪೀಡಾಗಿ ಇದು ಕೆಲಸ ಮಾಡ್ಬೋದು. ಓಕೆ, ಇದರ ಸ್ಪೀಡ್, ಇದರ ವೇಗವನ್ನು ಅಳಿತಕ್ಕಂಥ ಮೂಲಮಾನ ಏನು? ಹೌದಾ? ಸೊ ಎಷ್ಟು ಸ್ಪೀಡ್ ಅಂತ ಹೇಳ್ತಾ ಇದ್ದೀವಿ, ಬಹಳಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾ ಇದೆ ಅಂತ. ಸೊ ಎಷ್ಟು ವೇಗವಾಗಿ ಇದು ಕೆಲಸ ಮಾಡುತ್ತೆ ಅದು ಬೇಕಲ್ಲ, ಅದರ ಮೂಲಮಾನ ಏನು? ಬಸ್ಸಿನ ವೇಗವನ್ನು ಅಳೆಯುವುದಕ್ಕೆ ನಾವು ಕಿಲೋಮೀಟರ್ ಪರ್ ಅವರ್ ಉಪಯೋಗ ಮಾಡ್ತೀವಿ. 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಅದು ಓಡ್ತಾ ಇದೆ ಅಂತ ಅನ್ನೋದು. ಇಲ್ಲಿ ಸ್ಪೀಡ್ ಆಫ್ ಕಂಪ್ಯೂಟರ್ ಅಂದರೆ ಇಲ್ಲಿ 1 ನಿಮಿಷಕ್ಕೆ, 1 ಗಂಟೆಗೆ, 1 ಸೆಕೆಂಡಿಗೆ, 1 ನ್ಯಾನೋ ಸೆಕೆಂಡಿಗೆ, ಸೆಕೆಂಡಿನಲ್ಲಿ ಮತ್ತೆ ಭಾಗಗಳನ್ನು ಮಾಡಿದಾಗ, ಸೆಕೆಂಡಿನಲ್ಲಿ ಮತ್ತೆ ಭಾಗಗಳನ್ನಾಗಿ ಮಾಡಿ ಸಮಯನ, ಓಕೆ, ಸೊ ಅಷ್ಟು ಸಮಯದಲ್ಲಿ ಇದು ಎಷ್ಟು ಮಾಹಿತಿನ ಪ್ರೋಸೆಸ್ ಮಾಡುತ್ತೆ. ಸೊ ಹೌ ಮಚ್ ಇಟ್ ಪ್ರೋಸೆಸ್ ದ ಇನ್ಫಾರ್ಮೇಷನ್ ಇನ್ ಬಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್, ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್, MIPS, BIPS. It works very, very fast. Okay, so I will say to you, so add the two number, 8 plus 8, you will be said immediately 16. 8 plus 24, you can say 32. 8 plus 10, you can say 42. You will say in a second. So it is a very simple problems. Then you will be say the fastest in a second. But the complex problems, it will not do your processor, your memory. So computer will, so ಕಂಪ್ಯೂಟರ್ ಯಾವ ರೀತಿ ಅಂತಂದರೆ, ಕಂಪ್ಯೂಟರು ನೀವು ಸಿಂಪಲ್ ಆಗಿರೋದು ಎಕ್ಸಾಂಪಲ್ ಕೊಟ್ಟರು ಕೂಡ ಅಷ್ಟೇ ಸಮಯ ತಗೋತೆ. ಸೊ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ದು ಬಹಳ ದೊಡ್ಡ ಎಕ್ಸಾಂಪಲ್ ಕೊಟ್ಟರು ಕೂಡ ಅಷ್ಟೇ ಸಮಯ ತೆಗೆದುಕೊಳ್ಳುತ್ತೆ. ಸೊ ಅದಕ್ಕಾಗಿ ನಾವು ಕಂಪ್ಯೂಟರಿನ ವೇಗವನ್ನು ಅಳೆಯೋದಕ್ಕೆ ಮೂಲಮಾನ ಯಾವುದು ಉಪಯೋಗ ಮಾಡ್ತೀವಿ ಅಂತಂದರೆ, ಮೊದಲು MIPS ಅನ್ನು ಉಪಯೋಗ ಮಾಡ್ತಿದ್ದೆವು, ಈಗ BIPS ಉಪಯೋಗ ಮಾಡ್ತಾ ಇದ್ದೀವಿ, ಬಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಹೌದಾ? ಬಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅದು ಏನು ಮಾಡುತ್ತೆ? ಪ್ರೋಸೆಸ್ ಮಾಡುತ್ತೆ ಇನ್ಫಾರ್ಮೇಷನ್ಸು, ಡೇಟಾಸ್ಗಳನ್ನು. ಓಕೆ, ಸೊ ಇದು ಸ್ಟೋರ್ ಎಷ್ಟು ಮಾಡಿಕೊಳ್ಳುತ್ತೆ? ಸೊ ನಿಂಬಲ್ಲಿ ಕೂಡ ಮೆದುಳು ಇದೆ, ನಿಂಬಲ್ಲಿ ಕೂಡ ಮೆಮೊರಿ ಇದೆ, ನಿಂಬಲ್ಲಿ ಕೂಡ ಪ್ರೈಮರಿ ಮೆಮೊರಿ ಇದೆ, ಸೆಕೆಂಡರಿ ಮೆಮೊರಿ ಇದೆ. ಸೊ ಯಾವುದೇ ಒಂದು ವಿಷಯನ ಓದಬೇಕಾಗಿದ್ದರೆ ಒಂದು ನಮ್ಮ ದಿನನಿತ್ಯದಲ್ಲಿ ಇರ್ತಕ್ಕಂಥ ನೇಚರಿಗೆ ಹೊಂದಾಣಿಕೆ ಮಾಡಿಕೊಂಡು ಓದಬೇಕು. ಆವಾಗ ನಿಮಗೆ ಏನು ಆ ವಿಷಯನ ಸಂಪೂರ್ಣವಾಗಿ ಅರ್ಥಕೊಳ್ಳೋದಕ್ಕೆ, ಸಂಪೂರ್ಣವಾಗಿ ನೆನಪಿಡೋದಕ್ಕೆ ಬರುತ್ತೆ, ಬಹಳ ಸುಲಭವಾಗುತ್ತೆ. ಸೊ ನಿಮ್ಮ ಹತ್ರನೂ ಕೂಡ ಸ್ಟೋರೇಜ್ ಯೂನಿಟ್ ಇದೆ. ಸೊ ನಾನು ಹೇಳಿರೋದು ಪಾಠ ನಿಮ್ಮ ಸ್ಟೋರೇಜ್ ಯೂನಿಟ್ನಲ್ಲಿ ಸ್ಟೋರ್ ಮಾಡ್ಕೊಳ್ತೀರಿ, ಹೌದಾ? ಸೊ ಎಷ್ಟು ಸ್ಟೋರ್ ಮಾಡ್ಕೊಳ್ಬೋದು? PUC ಫಸ್ಟ್ ಇಯರ್ ಸಿಲೆಬಸ್ ಅಷ್ಟು ಸ್ಟೋರ್ ಮಾಡ್ಕೋಬೋದಪ್ಪ. ಸೊ ಮತ್ತೆ ಬೇರೆ ಬೇರೆ ಇನ್ಫಾರ್ಮೇಷನ್ ಇತ್ತು ಅಂದರೆ ನನಗೆ ಇದಿಷ್ಟೇ ಇಂಪಾರ್ಟೆಂಟ್ ಅದ, ಮೊದಲು ಇದನ್ನು ಸ್ಟೋರ್ ಮಾಡ್ಕೊಂಡು ಇದು ಮುಗಿಸ್ತೀನಿ. ಆದರೆ ಕಂಪ್ಯೂಟರ್ನಲ್ಲಿ ನೀವು ಲಾರ್ಜ್ ವಾಲ್ಯೂಮ್ ಆಫ್ ಡಾಟಾ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಬೋದು. So you can store the information, very largest data and largest informations. So I give the example one. So citizens of an people of an India, the data, the information, all will be stored in a computer. That the computer is a Aadhaar card. So you can imagine how much big data is there. The computer can store a large volume of data and information. The storage capacity of the computer is measured in the terms of bytes. Already I have explained what are the bytes, what are the bits. A group of 8 bits is called a byte. So ಒಂದು ಅಕ್ಷರ ಅಂದರೆ ಒಂದು A, ಒಂದು A, B, C ಇಂಥದನ್ನೋದು ಒಂದು ಬೈಟ್ ಆಯಿತು. ಒಂದು ಬೈಟ್ ಆಯ್ತು, ಅದು ಒಂದು ಡಾಟಾ.
ಕಂಪ್ಯೂಟರ್ನಲ್ಲಿ ಆ ರೀತಿ ಅಲ್ಲಿ ಸ್ಟೋರ್ ಆಗುತ್ತೆ. ಇದನ್ನು ನಾನು ಡೇಟಾ ರೀಪ್ರೆಸೆಂಟೇಷನ್ ಚಾಪ್ಟರ್ನಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಮುಂದಿನ ಚಾಪ್ಟರ್ನಲ್ಲಿ. ಇದನ್ನು ಸ್ಟೋರೇಜನ್ನು ಅಳಿತಕ್ಕಂಥದ್ದು ಬೈಟ್ಸ್ನಲ್ಲಿ ನಾವು ಅಳಿತೀವಿ. ಬೈಟ್ಸು, ಬಿಟ್ಸು, ಗೀಗಾಬೈಟು, ಕಿಲೋಬೈಟು, ಮೆಗಾಬೈಟು, ಟೆರಾಬೈಟು, GB ಈ ರೀತಿ ಅಳಿತೀವಿ. ಸೊ ಇದನ್ನು ನಾವು ಕಂಪ್ಯೂಟರ್ನ ಸ್ಟೋರೇಜ್ ಅಂದರೆ ಬಹಳಷ್ಟು ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿದೆ. ಕಂಪ್ಯೂಟರು ಎಲೆಕ್ಟ್ರಾನಿಕ್ ಡಿವೈಸ್ನಿಂದ ಮಾಡಲ್ಪಟ್ಟರೂ ಕೂಡ, ಸೊ ಕಂಪ್ಯೂಟರ್ಸ್ ಆರ್ ಮೇಡ್ ಅಪ್ ಆಫ್ ಆನ್ electronic devices, but it gives the very accuracy results. The computer generates the results are exact and without any mistakes, with a high rate of consistency. ಓಕೆ, ಇಷ್ಟೊಂದು ಫಾಸ್ಟಾಗಿ ಮಾಡ್ತಾ ಇದ್ದರೂ ಕೂಡ ಕಂಪ್ಯೂಟರ್ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥದ್ದು, ಯಾವುದೇ ತಪ್ಪಿರಲಾರ್ದಂಥದ್ದು ಒಂದು ರಿಸಲ್ಟನ್ನು ಕೊಡ್ಬೋದು. ಕಂಪ್ಯೂಟರ್ ಕೊಡುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಡೇಟಾದ ಮೇಲೆ, ನೀವು ಕೊಟ್ಟಿರೋದಂಥ ಆರ್ಡರ್ ಮೇಲೆ, ಆದೇಶದ ಮೇಲೆ. ಇದು ನೀವು ಆದೇಶ ತಪ್ಪು ಕೊಟ್ಟರೆ ತಪ್ಪು ಕೊಡುತ್ತೆ, ಕರೆಕ್ಟ್ ಕೊಟ್ಟರೆ ಕರೆಕ್ಟ್ ಕೊಡುತ್ತೆ. ಕಂಪ್ಯೂಟರ್ ಹೇಗೆ ಅಂತಂದರೆ ಯಾವುದೇ ರೀತಿ ಬೇಸತ್ಕೊಳ್ಳಲ್ಲ. ಸೊ ಕಂಪ್ಯೂಟರ್ ವಿಲ್ ನಾಟ್ ಹ್ಯಾವ್ ಡಿಲಿಜೆನ್ಸ್ ಇನ್ ಎನಿ ಟೈಮ್, ಎನಿ ರಿಪೀಟೆಡ್ ವರ್ಕ್ಸ್. ಓಕೆ, so computers, unlike human beings, a computer does not suffer from limitations like tiredness and lack of the concentration. It can work for hours without making any errors. Okay, ಕಂಪ್ಯೂಟರ್ ಯಾವುದೇ ರೀತಿ ಬೇಸತ್ಕೊಳ್ಳಲ್ಲ. ನಾನು ನಿಮಗೆ ಇವತ್ತು ಒಂದು ಉದಾಹರಣೆ ಕೊಟ್ಟೆ. ಇವತ್ತು ಹೇಳಿರ್ತಕ್ಕಂಥ ಪಾಠನ ಒಂದು ಸಲ ಬರೀರಿ ಅಂತ, ಒಂದು ಸಲ ಬರೆದ್ರಿ, ಸರ್ ಹೇಳ್ಯಾರಂತ. ಅದನ್ನೇ 4 ಸಲ ಬರಿ ಅಂತ ಹೇಳಿದೆ, 4 ಸಲನೂ ಬರೆದ್ರಿ. ನಾಳೆ ನಾ ಚೆಕ್ ಮಾಡ್ತೀನಿ ಅಂದರೆ 4 ಸಲ ನೀವು ಬರೆದ್ರಿ. ಅದನ್ನೇ 100 ಸಲ ಬರಿ ಅಂದರೆ ಸರ್ ಅಂತೀರಿ, ವಿಚಾರ ಮಾಡ್ತೀರಿ. ಸರ್ 100 ಸಲ ಬರೆಯೋದು ಬಹಳ ಬೇಸರ ಆಗುತ್ತೆ ಸರ್. ಬೇಡ ಸರ್, 10 ಸಲ ಬೇಕಾದರೆ ಬರೆದು ತೋರಿಸ್ತೀನಿ, ಅಲ್ಲೇ ಬೇಸರ ಹೊಂಟುತ್ತೆ ನಿಮಗೆ. ನೀವು ಕಂಪ್ಯೂಟರ್ಗೆ 1 ಪೇಜ್ ಪ್ರಿಂಟ್ ಹಾಕಂತ ಹೇಳಿದ್ರಿ, ಅದೇ ಪೇಜನ್ನು 100 ಪ್ರಿಂಟ್ ಹಾಕಂದ್ರೂ ಹಾಕುತ್ತೆ ಅದು, 1000 ಪ್ರಿಂಟ್ ಹಾಕಂದ್ರೂ ಹಾಕುತ್ತೆ ಅದು. ಅಂದರೆ ಕಂಪ್ಯೂಟರ್ ಹೇಗೆ ವರ್ಕ್ ಮಾಡುತ್ತೆ? ಲೈಕ್ ಎ ಡಾಂಕಿ. ಕಂಪ್ಯೂಟರ್ ವರ್ಕ್ಸ್ ಲೈಕ್ ಎ ಡಾಂಕಿ. ಸೊ ಕಂಪ್ಯೂಟರ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಡಾಂಕಿ. ಹೌದಾ? ಸೊ ಯಾವುದೇ ಒಂದು ತಪ್ಪನ್ನು ಮಾಡಿದ್ರೆ ನಿಮ್ಮ ಮನೇಲೇ ಕತ್ತೆ ಅಂತಾರೆ. ಸೊ ಅದೇ ರೀತಿ ಇದಕ್ಕೆ ನಾವು ಕತ್ತೆ ಅನ್ಬೋದು. ನೀವು ಅನ್ಬೋದು, ಸರ್ ಎಷ್ಟು ಹುಷಾರಾದಕ್ಕೆ ಹೇಗೆ ಕತ್ತೆ ಅಂತ. ಸೊ ಅದು ಮತ್ತೊಬ್ಬರ ಮೇಲೆ ನಿರ್ಬಲವಾಗಿದೆ. ಕತ್ತೆನೂ ಕೂಡ ಹುಷಾರಿದೆ. ಸೊ ಅದಕ್ಕೆ ನೀರು ಬೇಕಾಯ್ತಂದರೆ ನೀರು ಹೋಗಿ ಕುಡಿಯುತ್ತೆ. ಬಟ್ ಕಂಪ್ಯೂಟರ್ ನಿಮ್ಮ ಮೇಲೆ ಡಿಪೆಂಡ್. ಓಕೆ, ಸೊ ಅದೇ ರೀತಿ ಇಲ್ಲಿ ಕಂಪ್ಯೂಟರ್ ಏನು ಮಾಡುತ್ತೆ ಅಂದರೆ ಯಾವುದೇ ರೀತಿ ತಪ್ಪು ಮಾಡಲಾರ್ದೆ ನೀವು ಹೇಳಿದ ಆದೇಶನ ಪಾಲಿಸ್ಕೊಳ್ಳಂತ ಇದು ಕೆಲಸ ಮಾಡುತ್ತೆ. ಏನು ವರ್ಕ್ ಟುಗೆದರ್, ಬಹಳಷ್ಟು ಸಮಯದವರೆಗೆ, ಬಹಳ ದಿನಗಳವರೆಗೆ ಬೇಸರದೆ ಇದು ಕೆಲಸ ಮಾಡುತ್ತೆ. ಸೊ ದ ಕಂಪ್ಯೂಟರ್ ಹ್ಯಾಸ್ ದ ವರ್ಸ್ಟಾಲಿಟಿ. ಕಂಪ್ಯೂಟರ್ಸ್ capable performs the any task now today. Multi-processing features of a computer make it quite versatile in nature. The computer can be adapted to any field easily. It is used for scientific calculations, business processing, for playing games, teaching, training, etc. Engaging factories now today. Okay, every field it will works. ಓಕೆ, ಇವತ್ತಿನ ದಿನ ಕಂಪ್ಯೂಟರ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂದರೆ ಕಂಪ್ಯೂಟರ್ ಇಲ್ಲದ ಯಾವುದೇ ಒಂದು ಫೀಲ್ಡ್ ಇಲ್ಲ ಇವತ್ತಿನ ಜಗತ್ತಿನಲ್ಲಿ. ಎಲ್ಲಲ್ಲಿನೂ ಕೂಡ ನಾವು ಕಂಪ್ಯೂಟರ್ ಉಪಯೋಗ ಮಾಡ್ತಾ ಇದ್ದೀವಿ. ಹೌದಾ? ಸೊ ಈಗ ನೀವು SSLC ಮುಗಿಸೋದ ಬಳಿಕ ನೀವು ಒಂದೇ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡ್ರಿ, ವಿಜ್ಞಾನ ಫೀಲ್ಡನ್ನು. ಯು ವಿಲ್ ಬಿ ಸೆಲೆಕ್ಟ್ ದ ಸೈನ್ಸ್ ಸ್ಟ್ರೀಮ್ ಓನ್ಲಿ. You will not study the arts and commerce, diploma, technical field.
Okay, so computer will works anywhere, means how much it has the its processing capacity. Okay, so every work purpose you can use the computer. Okay, computer has the versatility its nature. So computer has a flexibility. Word involves the number of things you can do with a computer. While some are the best used for the sample business tasks, for finding of tasks, other are good for multimedia, gaming and so on. So it has a flexibility, means anywhere you will be engaged the work. ಓಕೆ, ಸೊ ಕಂಪ್ಯೂಟರ್ ಎಲ್ಲಿನೂ ಕೂಡ ಇದು ಫ್ಲೆಕ್ಸಿಬಲ್ ಆಗಿ ಎಲ್ಲಿನೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು. ಬಿಸ್ನೆಸ್ಗಾಗಿ ಯೂಸ್ ಮಾಡಿರಿ, ಫಿಲ್ಲಿಂಗ್ ಟಾಸ್ಕಾಗಿ ಯೂಸ್ ಮಾಡಿರಿ, ಮಲ್ಟಿಮೀಡಿಯಾಕ್ಕೆ ಯೂಸ್ ಮಾಡಿರಿ, ಗೇಮಿಂಗ್ ಯೂಸ್ ಮಾಡಿರಿ, ಮೂವಿ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಮಾಡಿರಿ, ಯಾವುದಕ್ಕೂ ಯೂಸ್ ಮಾಡಿರಿ. ಸೊ ಕಂಪ್ಯೂಟರ್ನ ಉಪಯೋಗದಿಂದ ನಮಗೆ ಇಲ್ಲಿ ದುಡ್ಡನ್ನು ಉಳಿತಾಯ ಆಗುತ್ತೆ. ಅದು ಹೇಗಂತೀರಾ? ಸೊ ಮೊದಲಿಗೆ ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೈ ಇದ್ದಿರ್ಬೋದು. ಸೊ ಯು ಕ್ಯಾನ್ ಇನಿಷಿಯಲಿ ಇನ್ವೆಸ್ಟ್ ದ ಅಮೌಂಟ್ ಈಸ್ ಆನ್ ವೆರಿ ಹೈ ಕಂಪೇರ್ ಟು ಅದರ್ ಡೈಲಿ ಲೈಫ್ ವರ್ಕ್ಸ್. ದಿನನಿತ್ಯ ಯಾವ ರೀತಿ ಕೆಲಸ ಮಾಡ್ತೀವಲ್ಲ ಅದನ್ನೇ ಕಂಪ್ಯೂಟರ್ನ ಎಂಗೇಜ್ ಮಾಡಿದ್ರೆ ಒಂದ್ಸಲ ಕಂಪ್ಯೂಟರ್ ಹಾರ್ಡ್ವೇರ್ಸ್ಗಳು ಸಾಫ್ಟ್ವೇರ್ಸ್ಗಳು ಖರೀದಿಗೆ ನಿಮಗೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಆಗ್ಬೋದು, ದುಡ್ಡು ಹೋಗ್ಬೋದು. ಆದರೆ ಮುಂದೆ ಅದನ್ನು ಹೆಚ್ಚಿಗೆ ಬಳಕೆ ಮಾಡ್ಕೊತ ಹೋದಾಗ ಆ ಉಪಯೋಗ ನೀವೇನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಲ್ಲ ಆ ದುಡ್ಡು ಏನೂ ಅಲ್ಲ. ಅದರಿಂದ ಕೆಲಸನೂ ಕೂಡ ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಆಯಿತು. ಹೌದಾ? ಇವತ್ತಿನ ದಿವಸ ಪ್ರಿಂಟಿಂಗ್ ವರ್ಕ್ ನೋಡ್ರಿ, ನ್ಯೂಸ್ ಪೇಪರ್ಸ್ ನೋಡ್ರಿ, ಯಾವುದೇ ಫೀಲ್ಡನ್ನು ನೋಡ್ರಿ, ಎಲ್ಲನೂ ಕೂಡ ಕಂಪ್ಯೂಟರ್ನ ಉಪಯೋಗ ಮಾಡ್ತಾ ಇದ್ದೀವಿ. ಯಾಕೆ ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ದುಡ್ಡು ಉಳಿತಾ ಇದೆ, ದುಡ್ಡಿನಕ್ಕಿಂತ ಸಮಯ ಉಳಿತಾ ಇದೆ. ಇವತ್ತು ಕಂಪ್ಯೂಟರ್ ಅದ ಅಂದರೆ ನೀವು ಕುಂತು ಪಾಠ ಕೇಳ್ಬೋದು, ಹೇಳ್ಬೋದು. ಸೊ ಲೈಕ್ ದಿಸ್ ದ ಕಂಪ್ಯೂಟರ್ ಹ್ಯಾಸ್ ದೀಸ್ ಗುಡ್ characteristics. Okay, so now today computer invention is computer inventions are we are using in every fields. ಕಂಪ್ಯೂಟರಿನ ಒಂದು ಸಾಧನಗಳನ್ನು, ಇನ್ವೆನ್ಷನ್ಸ್ಗಳನ್ನು ಅವನ್ನ ಎಲ್ಲ ಫೀಲ್ಡಿನಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಕಂಪ್ಯೂಟರ್ನ ಒಳ್ಳೆಯ ಗುಣಧರ್ಮಗಳು ಅಂತ ನಾವು ಹೇಳ್ಬೋದು. ಕಂಪ್ಯೂಟರ್ನಲ್ಲಿ ಕೆಲವೊಂದು ಪದಗಳನ್ನು ನಾವು ಉಪಯೋಗ ಮಾಡ್ತೀವಿ. ಆ ಪದಗಳು ಯಾವುವು ಅಂದರೆ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ. ನಾನು ಈಗ ಮೊದಲೇ ಹೇಳಿದೆ ಡೇಟಾ ಇನ್ಫಾರ್ಮೇಷನ್ ಅಂತ. ಡೇಟಾ ಅಂದ್ರೇನು, ಇನ್ಫಾರ್ಮೇಷನ್ ಅಂದ್ರೇನು? ವಾಟ್ ದ ಡೇಟಾ ಆ್ಯಂಡ್ ವಾಟ್ ದ ಇನ್ಫಾರ್ಮೇಷನ್? So how we will use these data and informations in a computer? That is an important concept. The term data and information are common terminology in the field of computers. Computers process the data and it will be manufactured by the computer information. ಕಂಪ್ಯೂಟರ್ನಲ್ಲಿ ಡೇಟಾನ ಪ್ರೊಸೆಸ್ ಮಾಡ್ತೀವಿ, ನಿಮಗೆ ತಯಾರಾಗಿ ಮಾಡಿಕೊಡ್ತಕ್ಕಂಥದ್ದು ಇನ್ಫಾರ್ಮೇಷನ್ ಕಂಪ್ಯೂಟರೇ. ಸೊ ಕಂಪ್ಯೂಟರ್ ಇನ್ ಅ ರಾ ಮಟೀರಿಯಲ್, ದ ರಾ ಮಟೀರಿಯಲ್ಸ್ ಆರ್ ದ ಡೇಟಾ. ದ ಡೇಟಾ ಈಸ್ ಅ ಅನ್ಪ್ರೊಸೆಸ್ಡ್ ಐಟಮ್ಸ್. ಓಕೆ, suppose you want to prepare the information of an student, PUC first year computer science students. ಓಕೆ, PUC ಫಸ್ಟ್ ಇಯರ್ ಹಾಜರಾತಿನ ತಯಾರು ಮಾಡೋದಿದೆ ನನಗೆ. ಆವಾಗ ನಾನು ಏನು ಮಾಡ್ತೀನಿ, ಡೇಟಾನ ಕಲೆಕ್ಟ್ ಮಾಡ್ತೀನಿ ಇಂಡಿವಿಜುವಲ್ ಸ್ಟೂಡೆಂಟ್ಲಿಂತ. ಏನೇನು ಡೇಟಾ ಬೇಕು? ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿಯ
ಕ್ರಮ ಸಂಖ್ಯೆ, ರೂಲ್ ನಂಬರ್ ಮತ್ತು ವಿದ್ಯಾರ್ಥಿಯ ದಿನನಿತ್ಯದ ಅಟೆಂಡೆನ್ಸನ್ನು ಅದರಲ್ಲಿ ನೋಂದಣಿ ಮಾಡ್ಕೊತ ಹೋಗ್ತೀನಿ. ಅದರಲ್ಲಿ ನೋಂದಣಿ ಮಾಡ್ಕೊತ ಹೋದಾಗ ಆವಾಗ ಏನಾಗ್ಬಿಡ್ತು, ಒಂದು ಇನ್ಫಾರ್ಮೇಷನ್ ರೆಡಿ ಆಯಿತು. ಯಾವುದು ಇನ್ಫಾರ್ಮೇಷನ್ನು? ಸ್ಟೂಡೆಂಟ್ ಅಟೆಂಡೆನ್ಸ್ ಇನ್ಫಾರ್ಮೇಷನ್. Data is a collection of unprocessed item which we can include a text, numbers, images, audio and video. We can also define data as collection of raw facts, figures, statistics which requires to be processed. ಹೌದಾ? ಸೊ ಡೇಟಾ ಅಂದರೆ ಒಂದು ಕಚ್ಚಾ ವಸ್ತು. ಎದಕ್ಕೆ ಕಚ್ಚಾ ವಸ್ತು? ಮಾಹಿತಿನ ತಯಾರು ಮಾಡೋದಕ್ಕೆ ಒಂದು ಕಚ್ಚಾ ವಸ್ತು. ನಾವು ಪದೇ ಪದೇ ಇಲ್ಲಿ ಉಪಯೋಗ ಮಾಡ್ತಕ್ಕಂಥ ಕೆಲವೊಂದು ಪದಗಳು ಇವು, ಡೇಟಾ, ಇನ್ಫಾರ್ಮೇಷನು, ಈ ರೀತಿ. ಓಕೆ, ಸೊ ಇಲ್ಲಿ ವಿದ್ಯಾರ್ಥಿಯ ಹೆಸರು ಅದು ಒಂದು ಡೇಟಾ, ವಿದ್ಯಾರ್ಥಿಯ ತಂದೆಯ ಹೆಸರು ಅದು ಒಂದು ಡೇಟಾ, ವಿದ್ಯಾರ್ಥಿಯ ರೋಲ್ ನಂಬರ್ ಅದು ಒಂದು ಡೇಟಾ. ಇವೆಲ್ಲ ಡೇಟಾಗಳನ್ನು ಒಂದುಗೂಡಿಸಿ ನಾವು ಇನ್ಫಾರ್ಮೇಷನ್ ರೆಡಿ ಮಾಡ್ತೀವಿ. ಸೊ ಇಂಡಿವಿಜುವಲ್ ಸ್ಟೂಡೆಂಟ್ ಅಟ್ರಿಬ್ಯೂಟ್ಸ್, ಗುಣಧರ್ಮಗಳು ಅಂತೀವಿ ನಾವು. ಅಟ್ರಿಬ್ಯೂಟ್ಸ್ ಮೀನ್ಸ್ ಕ್ಯಾರೆಕ್ಟರ್ಸ್. ವಾಟ್ ಆರ್ ದ ಕ್ಯಾರೆಕ್ಟರ್ಸ್? ಹಿಸ್ ನೇಮ್, ಹಿಸ್ ರೋಲ್ ನಂಬರ್, ಹಿಸ್ ಸಬ್ಜೆಕ್ಟ್ಸ್, okay, his attendance. Individually we will collect and it will be stored in a media. Then stored in the media means, okay, then it will be ready to the information. Okay, ಒಂದು ಮಾಧ್ಯಮದಲ್ಲಿ ನಾವು ಅವನ್ನ ಸಂಗ್ರಹಣೆ ಮಾಡಿ ಅದನ್ನು ನಾವು ಏನು ಮಾಡ್ತೀವಿ? ಮಾಹಿತಿನ ಮಾಡ್ತಾ ಇದ್ದೀವಿ. ಓಕೆ, the processed data, the computer processed data is called the information, which conveys meaning and is useful to people to take future decisions on the information. Okay, to take the future decisions on the information. Okay, ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬರ್ತಾ ಇಲ್ಲ. one student will not comes to the school, college. How we can take the decision? So we will collect the information of that student attendance. ಓಕೆ, ಆ ವಿದ್ಯಾರ್ಥಿಯ ಹಾಜರಾತಿಯನ್ನು ನಾವು ನೋಡಿದಾಗ ಆ ವಿದ್ಯಾರ್ಥಿ ಬರ್ತಾ ಇದ್ದಾನೆ ಇಲ್ಲ ಅಂತ ಅನ್ನೋದು ತಿಳಿಯುತ್ತೆ. ಅದು ಒಂದು ನಮಗೆ ರೆಕಾರ್ಡ್. ಈ ರೀತಿ ನಾವು ಇಲ್ಲಿ ಡೇಟಾ ಮತ್ತು ಇನ್ಫಾರ್ಮೇಷನ್ ಅಂತ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಡೇಟಾ ಅಂದರೆ ಒಂದೊಂದು ಇಂಡಿವಿಜುವಲ್ ಪದಗಳು ಅಂತ ಹೇಳ್ಬೋದು. ಕಚ್ಚಾ ವಸ್ತು ಏನು? ಇನ್ಫಾರ್ಮೇಷನ್ನ ತಯಾರು ಮಾಡೋದಕ್ಕಾಗಿ. ಓಕೆ, ಸೊ ಡೇಟಾ ಮತ್ತು ಇನ್ಫಾರ್ಮೇಷನ್ ಅನ್ನೋದು ತಿಳ್ಕೊಂಡಿದ್ದೆವು. ಸೊ ಇಲ್ಲಿ ಕಾಮನ್ ಆಗಿ ಉಪಯೋಗ ಮಾಡ್ತಕ್ಕಂಥ ಪದಗಳು, ವಿಲ್ ಯೂಸ್ ದ ಫ್ರೀಕ್ವೆಂಟ್ಲಿ ವರ್ಡ್ಸ್. ದೋಸ್ ವರ್ಡ್ಸ್ ಆರ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ಸ್. ಓಕೆ, ಸಾಫ್ಟ್ವೇರ್ ಹಾರ್ಡ್ವೇರ್ ಅಂತೀವಿ, ಕೇಳ್ತಾ ಇದ್ದೀವಿ. ಸೊ ಆ ಸಾಫ್ಟ್ವೇರ್ ಅಂದ್ರೇನು, ಹಾರ್ಡ್ವೇರ್ ಅಂದ್ರೇನು ಅದನ್ನು ತಿಳ್ಕೊಳ್ಳೋಣ ಈಗ. ಸೊ we will see what the hardware, what the software. Computer work through an interaction between the hardware and software. The machine parts, whatever you will be look, ಯಾವುದೇ ನೀವು ನೋಡ್ತೀರಿ ಫಿಸಿಕಲ್ ಪಾರ್ಟ್ಸ್, ದ ಮಷೀನ್ ಪಾರ್ಟ್ಸ್, ಫಿಸಿಕಲ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಆಸ್ ಎ ಹಾರ್ಡ್ವೇರ್. ಕಂಪ್ಯೂಟರಿನ ಬಿಡಿ ಭಾಗಗಳು, ಕಂಪ್ಯೂಟರಿನ ಯಾವುದೇ ಒಂದು ಭಾಗ ಅದನ್ನು ನೀವು ಮುಟ್ಟಿ ಅನುಭವಿಸಬಹುದು. ನೀವು ಆ ಭಾಗಗಳನ್ನು ಮುಟ್ಟಿ ಅನುಭವಿಸ್ತಕ್ಕಂಥ ಭಾಗಗಳನ್ನು ನೀವೇನಂತೀರಿ? ಹಾರ್ಡ್ವೇರ್ಸ್ ಅಂತ ಅನ್ಬೇಕು. ದ ಮಷೀನ್ ಪಾರ್ಟ್ಸ್, ಫಿಸಿಕಲ್ ಪಾರ್ಟ್ಸ್ ದಟ್ ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್, ದೋಸ್ ಪಾರ್ಟ್ಸ್ ಯು ಕ್ಯಾನ್ ಕಾಲ್ ಆಸ್ ಎನ್ ಹಾರ್ಡ್ವೇರ್ಸ್. The programs that tell computer what to do, how to do, the orders will be given to the hardwares is called as a software. ಓಕೆ, ಕಂಪ್ಯೂಟರಿನ ಹಾರ್ಡ್ವೇರ್ಗಳು ಕೆಲಸ ಮಾಡುವಂಗೆ, ನೀವು ಹೇಗೆ ಈಗ ಮುಟ್ಟಿ ಅನುಭವಿಸ್ತಕ್ಕಂಥವನ್ನ ಬಿಡಿ ಭಾಗಗಳು ಅಂತ ಅಂದಲ್ಲ ನಾನು,
ಸೊ ಅವುಗಳನ್ನು ಕೆಲಸ ಮಾಡುವುದೇ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಒಂದು ಕಮಾಂಡ್ ಆಗಿರ್ಬೋದು, ಒಂದು ಆದೇಶ ಆಗಿರ್ಬೋದು. ಸೊ ಅದನ್ನು ನಾವು ಸಾಫ್ಟ್ವೇರ್ ಅಂತೀವಿ. ಸೊ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಿಂಬಲ್ಲಿನೂ ಕೂಡ, ನಿಮ್ಮ ಮನುಷ್ಯನ ದೇಹದಲ್ಲಿ ನಿಂಬಲ್ಲಿನೂ ಕೂಡ, ಸೊ ಯು ಕ್ಯಾನ್ ಕಂಪೇರ್ ವಿತ್ ಯು ಆ್ಯಂಡ್ ದ ಕಂಪ್ಯೂಟರ್. So what are the hardwares, what are the softwares? So hardwares are whatever the body parts you will be seeing, those are hardwares. What is the software here? The language we are using. Okay, so I will say you to take the pen. Okay, then your hand can take the pen. ಓಕೆ, ಸೊ ನಾನು ಹೇಳಿದೆ ಅಲ್ಲಿ ಇದೆ, ಪೆನ್ ಇದೆ, ಅದನ್ನು ತೆಗೆದುಕೋ ಅಂತ. ನೀನು ಆ ಪೆನ್ನನ್ನು ತೆಗೆದುಕೊಂಡು ಎದರ ಮುಖಾಂತರ? ಕೈಯ ಮುಖಾಂತರ. ಸೊ ಕೈ, ಕಾಲು ಇದೇನು ಫಿಸಿಕಲಿ ಕಾಣಿಸ್ತಲ್ಲ, ಸೊ ಅದನ್ನು ನಾವು ಹಾರ್ಡ್ವೇರ್ ಅಂತ ಅನ್ಬೋದು. ಈ ಭಾಷೆ ಏನಿದೆ ಅಲ್ಲ, ಅದನ್ನು ನಾವು ಸಾಫ್ಟ್ವೇರ್ ಅನ್ಬೋದು. ಸೊ ಫೈನಲಿ ಹಿಯರ್ ದ ಹಾರ್ಡ್ವೇರ್ಸ್ ಆರ್ ಸಚ್ ದ ಐಟಮ್ಸ್: ಕೀಬೋರ್ಡ್, ಮೌಸ್, ಪ್ರಿಂಟರ್, ಮಾನಿಟರ್, whatever you will be touch and feel, those all are hardwares. Okay, so software is tell to the hardware how to work, what to do. Okay, how to do, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತನ್ನೋದು ಹಾರ್ಡ್ವೇರ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಸಾಫ್ಟ್ವೇರ್. ಹೌದಾ? ಸೊ ಇಲ್ಲಿ ನಾವು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್, ಡೇಟಾ ಮತ್ತು ಇನ್ಫಾರ್ಮೇಷನ್ ಬಗ್ಗೆದಾಗ ತಿಳ್ಕೊಂಡಿದ್ದೇವೆ. ಸೊ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಸ್ಗಳು ಯಾವ ರೀತಿ ಇದ್ದಾವೆ ಇಲ್ಲಿ ನೋಡಿ. ಪ್ರಿಂಟರ್ ಇದೆ, ಅದೊಂದು ಹಾರ್ಡ್ವೇರ್. ಮಾನಿಟರ್ ಇದೆ, ಹಾರ್ಡ್ವೇರ್. ಸೊ CPU ಹಾರ್ಡ್ವೇರ್, ಸ್ಕ್ಯಾನರ್ ಹಾರ್ಡ್ವೇರ್. ಹೌದಾ? ಮೋಡಮ್ ಹಾರ್ಡ್ವೇರ್, ಕ್ಯಾಮ್ರಾ ಹಾರ್ಡ್ವೇರ್, ಸ್ಕ್ರೀನ್ ಹಾರ್ಡ್ವೇರ್, ಇವೆಲ್ಲ ಹಾರ್ಡ್ವೇರ್ ಕಂಪೋನೆಂಟ್ಸ್ ಆಫ್ ಎನ್ ಕಂಪ್ಯೂಟರ್. ಸೊ ನಿಮ್ಮ ದೇಹದಲ್ಲಿ ಕೈಗಳು, ಕಾಲುಗಳು, ಕಣ್ಣು, ಮೂಗು, ಬಾಯಿ. ಸೊ ಬಾಯಿ ಯಾವ ರೀತಿ ಕೆಲಸ ಮಾಡುತ್ತೆ? ಸ್ಪೀಕರ್ ಅಂತ ಹೇಳ್ಬೋದು. ಕಣ್ಣು ಯಾವ ರೀತಿ ಕೆಲಸ ಮಾಡುತ್ತೆ? ಕ್ಯಾಮ್ರಾ ಅಂತ ಹೇಳ್ಬೋದು. ಹೌದಾ? ಸೊ ನಿಮಗೆ ಕಂಪೇರ್ ಮಾಡಿಕೊಂಡು ಈ ಸಬ್ಜೆಕ್ಟನ್ನು ಓದಿ, ಈ ಕಂಪ್ಯೂಟರ್ನ ಬಿಡಿ ಭಾಗಗಳಲ್ಲಿ. ಓಕೆ, ಈ ರೀತಿ ನಾವು ಹಾರ್ಡ್ವೇರ್ ಕಂಪೋನೆಂಟ್ಸ್ಗಳನ್ನು ನಾವು ನೋಡ್ಬೋದು. ಸೊ ಇನ್ ದಿಸ್ ವೇ ವಿ ವಿಲ್ ಸಿ ದ ಹಾರ್ಡ್ವೇರ್ ಕಂಪೋನೆಂಟ್ಸ್. So that hardware components are we will touch and feel. Okay, so in the softwares we will again categorized. Okay, so there is a software, system software, application software. System software means, so in a system, in a computer, so all the parts are included, that system will be work together. So system software is a needs the computer only. ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಂತಂದರೆ ಕಂಪ್ಯೂಟರಿಗೆ ಬೇಕಾಗ್ತಕ್ಕಂಥದ್ದು. ಸೊ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, ಮತ್ತು ಪ್ರಿಂಟರ್ ಡ್ರೈವರ್ಸ್ಗಳು ಇರ್ಬೋದು, ಪ್ರಿಂಟರ್ ಸಾಫ್ಟ್ವೇರ್ ಇರ್ಬೋದು. ಸೊ ಇವನ್ನೆಲ್ಲ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತೀವಿ. ಸಾಫ್ಟ್ವೇರ್ನಲ್ಲಿ ಎರಡು ವಿಧಗಳಾಗಿ ಮಾಡಿದ್ದಾರೆ. ಸೊ ಅದು ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರ್ಗೆ ಬೇಕಾಗ್ತಕ್ಕಂಥದ್ದು. ಅದು ಯೂಸರ್ಗೆ ಅಂದರೆ ನಮಗೆ ನಿಮಗೆ ಬೇಕಾಗಂಗಿಲ್ಲ. ಆ ಕಂಪ್ಯೂಟರ್ ತನ್ನ ಹಾರ್ಡ್ವೇರ್ ಪಾರ್ಟ್ಗಳನ್ನು, ತನ್ನ ಎಲ್ಲ ಭಾಗಗಳನ್ನು ಕೆಲಸ ಮಾಡೋದಕ್ಕೆ ಯಾವುದು ಸಾಫ್ಟ್ವೇರ್ ಬೇಕಲ್ಲ, ಸೊ ಆ ಸಾಫ್ಟ್ವೇರನ್ನು ಏನಂತೀವಿ? ಸಿಸ್ಟಮ್ ಸಾಫ್ಟ್ವೇರ್ ಅಂತೀವಿ. ಸೊ ಇದರ ಬಗ್ಗೆ, ಸಾಫ್ಟ್ವೇರ್ ಬಗ್ಗೆ ಇನ್ನೂ ತಿಳಿದುಕೊಳ್ಳಬೇಕಾಗಿದ್ದರೆ ನಾನು 4ನೇ ಪಾಠದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಸೊ ವಿ ವಿಲ್ ಡಿಸ್ಕಸ್ ಅ ಡಿಟೇಲ್ ಅಬೌಟ್ ದ ಸಾಫ್ಟ್ವೇರ್ಸ್ ಕಾನ್ಸೆಪ್ಟ್ಸ್. ಸೊ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆರ್ ಫಾರ್ ಅವರ್ ಪರ್ಪಸ್. So application softwares are programs designed to make user more productive and assist them with the personal tasks. Okay, so here you will
you will purchase a medicine. So your doctor is prescribed to you medicine. So you can purchase that medicine. You can go to the medical chemist. ಓಕೆ, ಸೊ ನಿಮಗೆ ಒಂದು ಡಾಕ್ಟರ್ ಒಂದು ಔಷಧ ಹೇಳಿದ್ದಾರೆ ತಗೊಳ್ಳಿಕ್ಕೆ. ಸೊ ಆ ಔಷಧ ಚೀಟಿ ತೊಗೊಂಡು ಇಲ್ಲಿ ಹೋಗ್ತೀರಿ, ಮೆಡಿಕಲ್ಗೆ ಹೋಗುತ್ತೆ. ಮೆಡಿಕಲ್ಗೆ ಹೋದ ಬಳಿಕ ಏನು ಮಾಡ್ತಾನೆ ಅವ, ಮೆಡಿಕಲ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಕಂಪ್ಯೂಟರ್ನಲ್ಲಿ ಅದನ್ನು ಚೆಕ್ ಮಾಡ್ತಾನೆ. ಕಂಪ್ಯೂಟರ್ನಲ್ಲಿ ಅದು ಔಷಧ ಇದೇನಾ ಇಲ್ಲ ನಮ್ಮ ಮೆಡಿಕಲ್ನಲ್ಲಿ ಅಂತ. ಸೊ ಹಿ ಕ್ಯಾನ್ ಚೆಕ್ ಇನ್ ಅ ಕಂಪ್ಯೂಟರ್, ಇನ್ ಅ ಸಾಫ್ಟ್ವೇರ್, his database. Then it is an available means then he can give to the medicine to you. Otherwise it will not available. So it is an very easy, no. So his purpose, his medical maintenance purpose, he can purchase the software, his usable software. That software we call it as an application software. ಓಕೆ, ಸೊ ಅವನ ಪರ್ಸ್ನಲ್ಗಾಗಿ ಏನು ಉಪಯೋಗ ಮಾಡ್ತಾ ಇದ್ದಾನಲ್ಲ, ಸೊ ಆ ಸಾಫ್ಟ್ವೇರ್ನ ನಾವೇನಂತೀವಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ. ಕಂಪ್ಯೂಟರ್ಗಾಗಿ ಉಪಯೋಗ ಆಗ್ತಕ್ಕಂಥ ಸಾಫ್ಟ್ವೇರನ್ನು ಸಿಸ್ಟಮ್ ಸಾಫ್ಟ್ವೇರ್ ಅಂತೀವಿ. ನಮಗಾಗಿ ಉಪಯೋಗ ಆಗ್ತಕ್ಕಂಥ ಸಾಫ್ಟ್ವೇರನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ. ಸೊ ಸಿಸ್ಟಮ್ ಸಾಫ್ಟ್ವೇರ್ ಇಟ್ ಸೆಲ್ಫ್ ಇಟ್ ನೀಡ್ಸ್ ಟು ವರ್ಕ್ ಇಟ್ಸ್ ಹಾರ್ಡ್ವೇರ್. So that is a system software. Application software means, so our work purpose, we are using those softwares, application softwares. Application softwares are manufactured by the software engineer, programmer. Okay, so you application softwares ಗಳನ್ನ ಡಿಸೈನ್ ಯಾರು ಮಾಡ್ತಾರೆ ಅಂತಂದ್ರೆ, ಯಾರು ಅಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಪ್ರೋಗ್ರಾಮರ್ಸ್ಗಳು. ಓಕೆ, ಸೊ ಇಷ್ಟೆಲ್ಲ ನಾವು ತಿಳ್ಕೊಂಡೆವು, ಸಾಫ್ಟ್ವೇರ್, ಹಾರ್ಡ್ವೇರ್, ಡೇಟಾ, ಮತ್ತು ಕಂಪ್ಯೂಟರ್ ಡೆಫಿನೇಷನ್ನು, ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಸೊ ಕಂಪ್ಯೂಟರ್ ಡೆಫಿನೇಷನ್ನು, ಹಾರ್ಡ್ವೇರ್, ಸಾಫ್ಟ್ವೇರ್, ಯೂಸರ್ ಯಾರು ಅಂತನ್ನೋದು, ಇನ್ಫಾರ್ಮೇಷನ್, ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಹೀಗೆ ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತೆ, ಸೊ ಇದರಲ್ಲಿ ಯಾವ್ಯಾವ ಭಾಗಗಳಿದ್ದಾವೆ ಅಂತನ್ನೋದು ನಾವು ತಿಳ್ಕೊಳ್ಬೇಕಿಲ್ಲಿ. So computer has the functional components of a computer. So it needs a basic components, functional components. So we will discuss about each unit, working unit here. Basically computer is supposed to carry out the following functions. So basic ಆಗಿ ಒಂದು ಕಂಪ್ಯೂಟರ್ ಇದೆ ಅಂದರೆ ಇದು ಏನೇನು ಕೆಲಸ ಮಾಡುತ್ತೆ. ಓಕೆ, ಸೊ ಇದು ಏನೇನು ಕೆಲಸ ಮಾಡುತ್ತೆ. ಸೊ ಕಂಪ್ಯೂಟರ್, ಹೌ ಇಟ್ ಪರ್ಫಾರ್ಮ್ಸ್, ಸೊ ವಾಟ್ ಇಟ್ ಪರ್ಫಾರ್ಮ್ಸ್, ವಾಟ್ ಆರ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಎನ್ ಕಂಪ್ಯೂಟರ್. ಇಟ್ accepts the data and programs as input. Okay, it accepts the data and programs as input. User dataನ accept ಮಾಡುತ್ತೆ. So we will discuss in a definition of a computer. It accepts the data, it stores the data, program and retrieve when it required. ಯಾವಾಗ ನಿಮಗೆ ಬೇಕು ಆವಾಗ ಮತ್ತೆ ನಿಮಗೆ ಕೊಡುತ್ತೆ. ಇದು ತನ್ನ ಮೆದುಳಿನಲ್ಲಿ ಸಂಗ್ರಹಣೆ ಮಾಡಿಕೊಂಡು ನಿಮಗೆ ಮುಂದೆ ಯಾವಾಗ ಬೇಕು ಅವಾಗ ಮತ್ತೆ ನಿಮಗೆ ಕೊಡುತ್ತೆ. It processes the data as per instructions given by the programmer and convert it into useful information. Communicate the information as output. Okay, just I will explain the principle of an working. Okay, so ಕಾರ್ಯನಿರ್ವಹಿಸುವ ತತ್ವ ನಾನು ಈಗ ಜಸ್ಟ್ ಹೇಳಿದ್ದೆ. ಇದು ಕಂಪ್ಯೂಟರ್ ಅದರ ಮೇಲೆ ಕೆಲಸ ಮಾಡುತ್ತೆ. ಕಂಪ್ಯೂಟರ್ ಏನು ಮಾಡುತ್ತೆ, ಆಕ್ಸೆಪ್ಟ್ ಮಾಡುತ್ತೆ ಇನ್ಪುಟ್ ಆಕ್ಸೆಪ್ಟ್ ಮಾಡಿದ್ದನ್ನು ಸ್ಟೋರ್ ಮಾಡಬೇಕಾಗಿದ್ದರೆ ಸ್ಟೋರ್ ಮಾಡುತ್ತೆ. ನೀವು ಹೇಳಿದಾಗ ಯಾವಾಗ ನಿಮ್ಗೆ ಬೇಕು ಅಂದಾಗ ಅದನ್ನು ಕೊಡುತ್ತೆ. ಅವು ಡೇಟಾನ ಪ್ರೋಸೆಸ್ ಮಾಡುತ್ತೆ. ಪ್ರೋಸೆಸ್ ಮಾಡಿ ಏನು ಮಾಡುತ್ತೆ, ಇನ್ಫಾರ್ಮೇಷನ್ ರೆಡಿ ಮಾಡಿ ಕೊಡುತ್ತೆ. ಈ ಇನ್ಫಾರ್ಮೇಷನ್ ರೆಡಿಯಾಗಿದ್ದು ಎಲ್ಲಿ ಸಿಗುತ್ತೆ, ಔಟ್ಪುಟ್ ಮೇಲೆ. ನಾನು ಹೇಳಿದ್ದೆ ಈಗ ಎಕ್ಸಾಂಪಲ್, ಟೀ ಪ್ರಿಪೇರ್ ಮಾಡೋದು, ನೀರು ತುಂಬೋದು, ಇದನ್ನೆಲ್ಲ. ಓಕೆ, ಸೊ ಇಲ್ಲಿ ಕಂಪ್ಯೂಟರ್ ಕೂಡ ಕಾರ್ಯನಿರ್ವಹಿಸುವ ತತ್ವದ ಮೇಲೆ ಆಧಾರವಾಗಿ ಕೆಲಸ ಮಾಡುತ್ತೆ.
Okay, so computer is also based on a working principle. So based on the functionalities of the computer, the hardware components can be classified into four main units, namely input unit, processing unit, output unit, memory unit. On that basis, okay, so just I told you, Charles Babbage as a father of computer. How is his computer? Means his computer has the input unit, processing unit, output unit, memory unit. ಹೀಗೆ ಜಸ್ಟ್ ಹೇಳಿದ್ದೆ ನಾನು, ಚಾರ್ಲ್ಸ್ ಬ್ಯಾಬೇಜ್ ಪಿತಾಮಹ ಅಂತೀವಿ ಅಂತ. ಯಾಕೆ ಪಿತಾಮಹ ಅಂದೆವು ಅಂತಂದರೆ, ಅವನ ಕಂಪ್ಯೂಟರ್ನಲ್ಲಿ ಇವೆಲ್ಲ ಭಾಗಗಳು ಇದ್ದು, ಇನ್ಪುಟ್ ಇತ್ತು, ಪ್ರೊಸೆಸ್ ಇತ್ತು, ಔಟ್ಪುಟ್ ಇತ್ತು, ಮತ್ತು ಸ್ಟೋರ್ ಮಾಡ್ತಕ್ಕಂಥದ್ದು ಇತ್ತು. ಸೊ ಇವೆಲ್ಲ ಫಂಕ್ಷನಲ್ ಕಂಪೋನೆಂಟ್ಸ್ಗಳನ್ನು, ಇವೆಲ್ಲ ಹಾರ್ಡ್ವೇರ್ಸ್ಗಳನ್ನು ನಾವು ಈಗ ತಿಳಿದುಕೊಳ್ತೀವಿ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಡಿಜಿಟಲ್ ಕಂಪ್ಯೂಟರ್ನಲ್ಲಿ. ಅವು ಹಾರ್ಡ್ವೇರ್ಸ್ ಬಗ್ಗೆದಾಗ ನಾವು ಬ್ಲಾಕನ್ನು ಮಾಡಿ ಅದನ್ನು ಓದ್ತೀವಿ. ಸೆಕೆಂಡ್ ಇಯರ್ನಲ್ಲಿ ಆ ಬ್ಲಾಕ್ನಲ್ಲಿ ಆ್ಯಕ್ಚುಲಿ ಡಿವೈಸ್, ಈ ಕೀಬೋರ್ಡ್ ಅದಂದ್ರೆ ಕೀಬೋರ್ಡ್ ಯಾವ ರೀತಿ, ಈಗ ಮದರ್ ಬೋರ್ಡ್ ಇದೆ ಅಂದರೆ ಮದರ್ ಬೋರ್ಡ್ನಲ್ಲಿ ಯಾವ್ಯಾವ ಕಂಪೋನೆಂಟ್ಸ್ ಇದ್ದಾವೆ ಒಳಗಡೆ ಹೋಗಿ ನಾವು ನೋಡ್ತೀವಿ. ಈ ಸದ್ಯ ಫಸ್ಟ್ ಇಯರ್ನಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಅಷ್ಟೇ ನೋಡ್ತಾ ಇದ್ದೀವಿ, ಬ್ಲಾಕ್ ಆಗಿ ಮಾಡಿ. ಬ್ಲಾಕ್ ಡಯಾಗ್ರಾಮ್ ಆಫ್ ಎನ್ ಕಂಪ್ಯೂಟರ್ ವಿ ವಿಲ್ ಡಿಸ್ಕಸ್ ಹಿಯರ್ ಡಿಟೇಲ್ಡ್ಲಿ. So it has a input unit, it has a output unit. In between the input unit and output unit, there is an central processing unit. So that is the complete central processing unit and storage unit, that we will call it as a system unit. Okay, CPU ಈ ಕಂಪ್ಯೂಟರ್ನಲ್ಲಿ ನೋಡ್ರಿ ಭಾಗಗಳು ಹೇಗಿದೆ ಅಂತಂದರೆ, ಇನ್ಪುಟ್ ಭಾಗ ಇದೆ, ಔಟ್ಪುಟ್ ಭಾಗ ಇದೆ. ಇದರ ಎರಡು ಮಧ್ಯದಲ್ಲಿ ಏನಿದೆ ಅಂತಂದರೆ, ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮತ್ತು ಸ್ಟೋರೇಜ್ ಯೂನಿಟ್ ಅಂತ ಅನ್ನೋದು ಒಂದು ಭಾಗ ಇದೆ. ಅದನ್ನು ನಾವು ಸಿಸ್ಟಮ್ ಯೂನಿಟ್ ಅಂತೀವಿ. ಈ ಸಿಸ್ಟಮ್ ಯೂನಿಟ್ನಲ್ಲಿ ಮತ್ತೆ ಎರಡು ಭಾಗಗಳಾಗಿದೆ, ಸ್ಟೋರೇಜ್ ಯೂನಿಟ್ ಮತ್ತು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಇನ್ಪುಟ್ ಯೂನಿಟ್ ಮತ್ತು ಔಟ್ಪುಟ್ ಯೂನಿಟ್ ಪ್ರೊಸೆಸ್, ಇನ್ಪುಟ್ಲಿಂತ ನಾವು ಇಲ್ಲಿಗೆ ಸಿ ಪಿ ಯು ಕಳಿಸ್ತೀವಿ. ಸಿ ಪಿ ಯುನಿಂದ ಪ್ರೋಸೆಸ್ ಆಗಿದ್ದು ಡೇಟಾನ ನೋಡಬೇಕಾಗಿದ್ರೆ ಔಟ್ಪುಟ್ ಯೂನಿಟ್ನಲ್ಲಿ ಬರುತ್ತೆ. ಹೌದಾ? ಸೊ ಇನ್ಪುಟ್ ಯೂನಿಟ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಔಟ್ಪುಟ್ ಯೂನಿಟ್ ಹೇಗೆ ಕೆಲಸ ಮಾಡುತ್ತೆ, ಕಂಟ್ರೋಲ್ ಯೂನಿಟ್ ಹೇಗೆ ಮಾಡುತ್ತೆ ಮತ್ತು ಸ್ಟೋರೇಜ್ ಯೂನಿಟ್ ಹೇಗೆ ಮಾಡುತ್ತೆ ಅಂತ ಅನ್ನೋದು ನಾವಿಲ್ಲಿ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಸೊ ವಿಲ್ ಡಿಸ್ಕಸ್ ಹಿಯರ್ ಡಿಟೇಲ್ಡ್ಲಿ. ದ ಇನ್ಪುಟ್ ಯೂನಿಟ್ ಆರ್ ಡಿವೈಸ್ is a hardware component. ಇನ್ಪುಟ್ ಯೂನಿಟ್ ಅಂತ ಬ್ಲಾಕ್ ಡಯಾಗ್ರಾಮ್ನಲ್ಲಿ ಅಂತೀವಿ. ಆ್ಯಕ್ಚುಲಿ ಇದು ಒಂದು ಡಿವೈಸ್, ಒಂದು ಹಾರ್ಡ್ವೇರ್, ಇದು ಕಂಪೋನೆಂಟ್ ಹಾರ್ಡ್ವೇರ್. ಇಟ್ ಅಲೋಸ್ ಯು ಟು ಎಂಟರ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ನೀವು ಕಂಪ್ಯೂಟರ್ಗೆ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸನ್ನು ಕಳಿಸ್ಬೇಕಾಗಿದ್ರೆ ಈ ಇನ್ಪುಟ್ ಯೂನಿಟಿನ ಮುಖಾಂತರ ನೀವು ಕಳಿಸ್ತೀರಿ ಕಂಪ್ಯೂಟರ್ಗೆ. ಕೆಲವೊಂದು ಇನ್ಪುಟ್ ಡಿವೈಸ್ ಬಗ್ಗೆದಾಗ ನಾವು ಹೇಳ್ಕೊಳ್ಳೋದಂದರೆ ಕೀಬೋರ್ಡ್, ಮೌಸ್, ಮೈಕ್ರೋಫೋನ್, ಸ್ಕ್ಯಾನರ್ ಆ್ಯಂಡ್ ವೆಬ್ ಕ್ಯಾಮ್. ಹೌದಾ? ಸೊ ಕೀಬೋರ್ಡ್ನಿಂದ ನಾವು ಟೆಕ್ಸ್ಟ್ ಮೆಸೇಜನ್ನು ಕಂಪ್ಯೂಟರಿಗೆ ಕಳಿಸಬಹುದು. ಮೌಸ್ನಿಂದ ನಾವು ಕಂಪ್ಯೂಟರ್ ಮೇಲ್ಗಡೆ ಕಾಣಿಸ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿ ಕಂಪ್ಯೂಟರ್ ಪ್ರೊಸೆಸರ್ಗೆ ಕಳಿಸ್ಬೋದು. ಮೈಕ್ರೋಫೋನ್ನಿಂದ ನಾವು ಧ್ವನಿನ ಕಳಿಸ್ಬೋದು. ಸ್ಕ್ಯಾನರ್ಲಿಂದ ಇಮೇಜಸ್ಗಳನ್ನು ಕಳಿಸ್ಬೋದು. ವೆಬ್ ಕ್ಯಾಮ್ಲಿಂದ ವಿಡಿಯೋನ ಕಳಿಸ್ಬೋದು. ಸೊ ಇನ್ಪುಟ್ ಈಸ್ ಅ ಡಿವೈಸ್ ಥ್ರೂ ದಟ್ ವಿ ವಿಲ್ ಫೆಡ್ ದ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಟು ದ ಪ್ರೊಸೆಸಿಂಗ್ ಯೂನಿಟ್. Some devices we are using for that purpose. So you have also the input device. What are the input devices you have? ಸೊ ನಿಮ್ಮಲ್ಲಿನೂ ಕೂಡ ಇನ್ಪುಟ್ ಡಿವೈಸಸ್ಗಳು ಇದ್ದಾವೆ. ಯಾವ್ಯಾವ ಅಂತ ಅನ್ಬೋದು ನಾವು ಇನ್ಪುಟ್ ಡಿವೈಸಸ್ಗಳು ನಿಮ್ಮನ್ನು ಕಂಪೇರ್ ಮಾಡಿಕೊಂಡು ನೋಡಿದ್ರೆ ಕಂಪ್ಯೂಟರ್ ಜೊತೆ ಯಾವ್ಯಾವು ಅಂತಂದರೆ, 5 sense organs you can call as an input devices. You have 5 sense organs means nose, ear, eye. Okay. ಸೊ 5 ಪಂಚೇಂದ್ರಿಯಗಳು ಏನಂತೀವಲ್ಲ ನಾವು, ಚರ್ಮ, ಮೂಗು,
ಕಣ್ಣು, ಬಾಯಿ. ಕಣ್ಣು ಯಾವ ರೀತಿ ಕೆಲಸ ಮಾಡುತ್ತೆ? ಕ್ಯಾಮ್ರಾ ಟೈಪ್ ಕೆಲಸ ಮಾಡುತ್ತೆ. ಬಾಯಿ ಯಾವ ರೀತಿ ಕೆಲಸ ಮಾಡುತ್ತೆ? ಸ್ಪೀಕರ್ ಟೈಪ್ ಕೆಲಸ ಮಾಡುತ್ತೆ. ಹೌದಾ? ಸೊ ಇದು ಇನ್ಪುಟ್ ಅಂತ ಹೇಳ್ಬೋದು, ಇವನ್ನ ಇನ್ಪುಟ್ ಅಂತ ಹೇಳ್ಬೋದು. ಹೌದಾ? ಸೊ ಯಾವಾಗ ಇನ್ಪುಟ್ಲಿಂತ ನೀವು ಇನ್ಫಾರ್ಮೇಷನ್ ಕಳಿಸ್ತೀರಿ, ಅದು ಇನ್ಫಾರ್ಮೇಷನ್ ಎಲ್ಲಿಗೆ ಹೋಗುತ್ತೆ? ಪ್ರೊಸೆಸರ್ಗೆ ಹೋಗುತ್ತೆ. ಹೌದಾ? ನಿನ್ನ ಬಾಜು ಕೂತಿರ್ತಕ್ಕಂಥ ನಿನ್ನ ಫ್ರೆಂಡ್ ಏನು ಮಾಡ್ತಾನೆ? ಜೋರಾಗಿ ನಿಂಗೆ ಚೂಂಟ್ ಬಿಡ್ತಾನೆ. ಅದು ಚರ್ಮದ ಮುಖಾಂತರ ನಿನ್ನ ಪ್ರೊಸೆಸರ್ಗೆ ಹೋಯ್ತು, ನಿನ್ನ ಮೆದುಳಿಗೆ ಹೋಯ್ತು. ಆವಾಗ ನಿನ್ನ ಔಟ್ಪುಟ್ ಕೆಲಸ ಮಾಡಿಬಿಡ್ತಿ. ಯಾವುದು ಔಟ್ಪುಟ್? ಕೈ ಏನು ಮಾಡುತ್ತೆ? ಹಿಂಗೆ ಹೊಡೆದು ಬಿಡುತ್ತೆ ಅವನಿಗೆ. ಹೌದಾ? ಔಟ್ಪುಟ್ ಯಾವುದಾಯ್ತು? ಕೈ ಆಯಿತು. ಸಪೋಸ್ ಅಲ್ಲಿ ದೂರ ಒಂದು ಹಾವು ಕಾಣಿಸ್ತಾ ಇದೆ. ಸೊ ನೀನು ಕಣ್ಣಿನಿಂದ ನೋಡಿದೆ, ಅದು ಪ್ರೊಸೆಸ್ ಎಲ್ಲಿಗೆ ಹೋಯ್ತು? ನಿನ್ನ ಮೆದುಳಿಗೆ ಹೋಯ್ತು, ಪ್ರೊಸೆಸ್ ಆಯಿತು. ಆವಾಗ ಔಟ್ಪುಟ್ ಕೆಲಸ ಮಾಡುತ್ತೆ. ಯಾವ್ದು ಕೆಲಸ ಮಾಡ್ತು? ಕಾಲುಗಳು ಓಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಓಕೆ, ಇಲ್ಲಿ ಇನ್ಪುಟ್ ಅಂತ ನಾವೇನನ್ಬೋದು? 5 ಸೆನ್ಸ್ ಆರ್ಗನ್ಸ್ಗಳನ್ನು ನಾವು ಇನ್ಪುಟ್ ಯೂನಿಟ್ ಅಂತ ಅನ್ಬೋದು. ಔಟ್ಪುಟ್ ಯೂನಿಟ್ಗಳಂತಂದರೆ ಬಾಯಿ ಇನ್ಪುಟ್ ಔಟ್ಪುಟ್ ಯೂನಿಟ್, ಬಾಯಿ, ಕಾಲು, ಕೈ ಇವನ್ನ ಔಟ್ಪುಟ್ ಅಂತ ನಾವು ಅನ್ಬೋದು ಇಲ್ಲಿ ಕಂಪೇರ್ ಮಾಡಿ ನೋಡಿದಾಗ. ಸೊ ಇನ್ಪುಟ್, ಸೊ ಇನ್ ಅ ಕಂಪ್ಯೂಟರ್, through the input device, through the input unit, we will fed the data and information to the CPU, to the computer, to the system unit. Okay, so data ಮತ್ತು ಇನ್ಫಾರ್ಮೇಷನ್ ನಾವು ಎದರ ಮುಖಾಂತರ ಕಳಿಸ್ತೀವಿ? ಇನ್ಪುಟ್ ಒಂದು ಹಾರ್ಡ್ವೇರಿನ ಮುಖಾಂತರ ನಾವು ಕಂಪ್ಯೂಟರ್ಗೆ ಕಳಿಸ್ತೀವಿ. ಈ ಇನ್ಪುಟ್ ಹೋದ ಬಳಿಕೆ ಅಲ್ಲೇನಾಗುತ್ತೆ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಪ್ರೋಸೆಸ್ ಆಗುತ್ತೆ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ದು ಏನು ಕೆಲಸ ಇಲ್ಲಿ? ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಹ್ಯಾಸ್ ಟು ಟೇಕ್ ದ ಇನ್ಫಾರ್ಮೇಷನ್, ಡಾಟಾಸ್, ವಾಟ್ ಎವರ್ ಕಮ್ಸ್ ಫ್ರಮ್ ದ ಇನ್ಪುಟ್ ಯೂನಿಟ್. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, it performs like your brain. Okay, so it is called as a computer brain. Okay, so CPU is the part of the computer that carries out the instructions of a computer program. It is a unit that reads and executes program instructions. Hence it is known as the brain of the computer. It takes all the major decisions, makes all sorts of the calculations, and directs different parts of the computer functioning by activating and controlling the operations. It consists of arithmetic and logic unit and control unit, and some memory registers are there that we will discuss in a second year. ಓಕೆ, ಸೊ ಇಲ್ಲಿ ಬ್ರೈನ್ ಆಫ್ ದ ಕಂಪ್ಯೂಟರ್ ಏನಂತೀವಿ? ಕಂಪ್ಯೂಟರಿನ ಮೆದುಳು ಏನು ಮಾಡುತ್ತೆ? ಸೊ ಇದು ಲಾಜಿಕಲಿ ಮತ್ತು ಅರ್ಥಮೆಟಿಕ್ ಅಂದ್ರೆ ಗಣಿತದ್ದು ಮತ್ತು ತರ್ಕಬದ್ಧವಾಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಪ್ರೋಸೆಸ್ ಮಾಡುತ್ತೆ. ಮತ್ತು ಇದರದ್ದು ಎಲ್ಲ ಭಾಗಗಳನ್ನು ಏನು ಮಾಡುತ್ತೆ? ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುತ್ತೆ. ಇಟ್ ಕೋಆರ್ಡಿನೇಟ್ಸ್, ದ CPU ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ಆಲ್ ದ ಆ್ಯಕ್ಷನ್ಸ್ ಆಫ್ ದ ಎಂಟೈರ್ ಸಿಸ್ಟಮ್ಸ್. So programs means software provides the CPU a set of instructions to follow the perform a specific task and communicate between the two or more components of the computer systems. ಮತ್ತೆ ಕಂಪ್ಯೂಟರ್ನ ಬಿಡಿ ಭಾಗಗಳ ಜೊತೆ ಇದು ಕಂಟ್ರೋಲ್ ಮಾಡುತ್ತೆ. ಓಕೆ, CPU ನಲ್ಲಿ ಏನಿದೆ? CPU ನಲ್ಲಿ ಕಂಟ್ರೋಲ್ ಯೂನಿಟ್ ಇದೆ. It controls the all peripheral devices and monitoring the all peripheral devices, and it sends the related peripheral devices to information and data for the processing purpose. Okay, in a central processing unit, it has the control unit and arithmetic and logic unit. Okay, so central processing unit ಕಂಪ್ಯೂಟರ್ನ ಮೆದುಳಿನಲ್ಲಿ 2 ಭಾಗಗಳಿದೆ. ಸೊ ಅವು 2 ಭಾಗಗಳು ಅಂದರೆ ಕಂಟ್ರೋಲ್ ಯೂನಿಟ್ ಮತ್ತು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಅದರದ್ದು ಎಲ್ಲ ಭಾಗಗಳು, ಕಂಪ್ಯೂಟರ್ನ ಎಲ್ಲ ಭಾಗಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರುತ್ತೆ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನು ಮಾಡುತ್ತೆ? ಅರ್ಥಮೆಟಿಕ್ ಎಡಿಷನ್ ಆಫ್ 2 ನಂಬರ್ ಅಂದರೆ ಅರ್ಥಮೆಟಿಕ್ನಲ್ಲಿ ಲಾಜಿಕ್ ಯೂನಿಟ್ನಲ್ಲಿ ಪರ್ಫಾರ್ಮ್ ಆಗುತ್ತೆ, ಆ್ಯಡ್ ಆಗುತ್ತೆ 2 ಸಂಖ್ಯೆಗಳು. ಲಾಜಿಕ್ ಅಂತಂದರೆ A ಈಸ್ ಗ್ರೇಟರ್ ದೆನ್ B.
ಎ ಯು ಬಿಗಿಂತ ದೊಡ್ಡದಿದೆ ಅಂತ. ಅಂಥವೆಲ್ಲ ತರ್ಕಬದ್ಧವಾಗಿರ್ತಕ್ಕಂಥ ಯಾವುದೇ ಒಂದು ಇನ್ಫಾರ್ಮೇಷನ್, ಯಾವುದೇ ಒಂದು ಡೇಟಾನ ಪ್ರೊಸೆಸ್ ಆಗಬೇಕಾಗಿದ್ದರೆ ಲಾಜಿಕ್ ಯೂನಿಟ್ನಲ್ಲಿ ಆಗುತ್ತೆ. ಇದನ್ನೆಲ್ಲ ಪ್ರೊಸೆಸ್ ಆಗಿದ್ದನ್ನು ಸ್ಟೋರ್ ಮಾಡಬೇಕಾಗಿತ್ತು ಅಂತಂದರೆ ಸೆಕೆಂಡರಿ ಮೆಮೊರಿ ಅಂತ ಇದೆಯಲ್ಲ, ಸೆಕೆಂಡರಿ ಮೆಮೊರಿನಲ್ಲಿ ಸ್ಟೋರ್ ಮಾಡಬೇಕು. ಇನ್ಪುಟ್ಲಿಂತ ಬಂದಿರತಕ್ಕಂಥ ಡೇಟಾ ಮತ್ತು ಇನ್ಫಾರ್ಮೇಷನ್ನು ಅದು ಪ್ರೈಮರಿ ಮೆಮೊರಿಗೆ ಬರುತ್ತೆ. ಆ ಪ್ರೈಮರಿ ಮೆಮೊರಿನಲ್ಲಿ ಏನು ಇನ್ಫಾರ್ಮೇಷನ್ ಬಂದಿದೆ ಅಂತ ಅನ್ನೋದು ಕಂಟ್ರೋಲ್ ಯೂನಿಟ್ ನೋಡುತ್ತೆ. ಕಂಟ್ರೋಲ್ ಯೂನಿಟ್ ವಿಲ್ ಬಿ ಲುಕ್ ಓವರ್ ಆನ್ ಆನ್ ಪ್ರೈಮರಿ ಸ್ಟೋರೇಜ್. ವಾಟ್ ಟೈಪ್ ಆಫ್ ಎನ್ ಇನ್ಫಾರ್ಮೇಷನ್ ಕಮ್ಸ್ ಫ್ರಮ್ ಆನ್ ಪ್ರೈಮರಿ ಸ್ಟೋರೇಜ್ through the input device. Okay, so that will be supervision by the control unit. So control unit will be sent to the concerned department. ಹೌದಾ? ಕಂಟ್ರೋಲ್ ಯೂನಿಟ್ ಅಲ್ಲಿ ಇರ್ತಕ್ಕಂಥದ್ದನ್ನು ನೋಡಿ, ಸಪೋಸ್ ಎಡಿಷನ್ ಆಫ್ 2 ನಂಬರ್ ಇತ್ತಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ಗೆ ಕಳಿಸುತ್ತೆ. ಸೊ ಬರೀ ಅದು ಟೈಪ್ ಮಾಡಿರ್ತಕ್ಕಂಥ ಅಂಥ ಇನ್ಫಾರ್ಮೇಷನ್ ಇತ್ತು, ಸ್ಟೋರ್ ಮಾಡಬೇಕಾಗಿದೆ ಅಂತಂದರೆ ಯೂಸರ್ಸು ಸೆಕೆಂಡರಿ ಸ್ಟೋರೇಜಿಗೆ ಕಳಿಸುತ್ತೆ ಫಾರ್ ಫರ್ದರ್ ಯೂಸ್. So addition of 2 numbers means add those 2 numbers and that will be sent to the output unit. Processed data, 2 ಸಂಖ್ಯೆಗಳನ್ನು ಆ್ಯಡ್ ಮಾಡಿ ಅದರ ಫಲಿತಾಂಶವನ್ನು ಔಟ್ಪುಟ್ ಯೂನಿಟ್ಗೆ ಕಳಿಸುತ್ತೆ. ಹೌದಾ? ಇಷ್ಟೆಲ್ಲ ಕೆಲಸ ಮಾಡೋದು ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ is an important part in a computer, in a CPU. Okay. So there is an important concept, there is an important one unit is there, that is an storage unit, memory of the computer. In the memory of the computer there is an secondary and primary memories. So you also have in your memory secondary storage and primary storage. Okay, so ನಿಮ್ಮ ಮೆದುಳಿನಲ್ಲಿ ಕೂಡ ಸೆಕೆಂಡರಿ ಮತ್ತು ಪ್ರೈಮರಿ ನೆನಪುಗಳು ಅಂತ ಇದೆ, ಪ್ರಾಥಮಿಕ ಮತ್ತು ಸೆಕೆಂಡರಿ ಅಂತ. ಸೊ ಪ್ರೈಮರಿ ಸ್ಟೋರೇಜ್ ಯಾವ ರೀತಿ ನೀವು ತಿಳ್ಕೊಬೋದು ಅಂತಂದರೆ, ನೀವು ಬೈಕ್ ತೊಗೊಂಡು ರೋಡ್ ಮೇಲೆ ಹೊಂಟಿದ್ದೀರ, ನಿಮ್ಮ ಎದುರುಗಡೆ ಎಷ್ಟೋ ಬೈಕ್ಗಳು ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ, ಬೇರೆ ಬೇರೆ ವಾಹನಗಳು ಬರ್ತಾ ಇದ್ದಾವೆ. ಸೊ ಅವನ್ನೆಲ್ಲ ನೀವು ಹಾರ್ನ್ ಮಾಡಿ ಸೈಡಿಗೆ ಹೋಗಿ ಅದನ್ನೆಲ್ಲ ಹೋಗ್ತಾ ಇದ್ದೀರಿ. ಅವನ್ನೆಲ್ಲ ನೆನಪಿದೆನಾ? ಇಲ್ಲ, ನೆನಪಿಲ್ಲ. ಯಾಕಿಲ್ಲ? ಆ ಸಂದರ್ಭಕ್ಕೆ ಅಷ್ಟೇ ಅದನ್ನು ತಗೊಂಡು ಅಲ್ಲೇ ಪ್ರೊಸೆಸ್ ಮಾಡಿ ಅಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಮುಂದೆ ಹೋದ ಬಳಕೆ ಯಾವುದೋ ಒಂದು 2 ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ, ಅದನ್ನು ನೋಡ್ತೀರಿ ನೀವು. ಬಸ್ಸು ಮತ್ತು ಒಂದು 2 ವೀಲರ್ ಆಕ್ಸಿಡೆಂಟ್ ಆಗಿದೆ. ಸೊ ಆ ಬಸ್ ಯಾವ ಕಲರ್ದಿತ್ತು, ಆ 2 ವೀಲರ್ ಯಾರ್ದಿತ್ತು, ಇವೆಲ್ಲ ಸೆಕೆಂಡರಿ ಮೆಮೊರಿನಲ್ಲಿ ಹೋಗಿ ಪರ್ಮನೆಂಟಾಗಿ ಸ್ಟೋರ್ ಆಗಿಬಿಡ್ತಾವೆ. ಹೌದಾ? ಸೊ ನಾನು ಹೇಳ್ತಕ್ಕಂಥ ಪಾಠನ ನೀವು ಸೆಕೆಂಡರಿ ಮೆಮೊರಿನಲ್ಲಿ ಸ್ಟೋರ್ ಮಾಡಿಕೊಂಡ್ರಿ ಅಂದರೆ ಪರೀಕ್ಷೆಯಲ್ಲಿ ನೀವು ಬರೀಬಹುದು. ಈ ರೀತಿಯು ಪ್ರೈಮರಿ ಮತ್ತು ಸೆಕೆಂಡರಿ ಮೆಮೊರಿ ಅಂತ. ಸೊ ಮೆಮೊರಿ ಕಾನ್ಸೆಪ್ಟ್ ಬಂದಲ್ಲಿ ನಾನು ಡಿಟೇಲ್ ಆಗಿ ಮತ್ತೆ ಇದನ್ನು ಹೇಳ್ತೀನಿ. ಮೆಮೊರಿ ಈಸ್ ಅ ಯೂನಿಟ್. ಮೆಮೊರಿ ಯೂನಿಟ್ ಈಸ್ ಆಲ್ಸೋ ನೋನ್ ಆಸ್ ಅ ಪ್ರೈಮರಿ ಸ್ಟೋರೇಜ್ ಆರ್ ಮೇನ್ ಮೆಮೊರಿ, ದಟ್ ಈಸ್ ಆನ್ RAM. ಇಟ್ ಸ್ಟೋರ್ಸ್ ದ ಡಾಟಾ, ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್, internal results. Okay, this memory is a temporarily stores the data and information for the few seconds for the processing purpose. Okay, so already you know very well. So that is an binary digits, in the form of an binary. It stores the data. Okay, RAM is a volatile memory. When the power is offed means the content of RAM erases totally. ಓಕೆ, ಸೊ ಈ ಪ್ರೊಸೆಸ್ ಆಗ್ತಕ್ಕಂಥದ್ದನ್ನು ನೋಡೋದಕ್ಕೆ, ಟೆಂಪ್ರವರಿ ಆಗಿ ನೋಡೋದಕ್ಕೆ ಒಂದು ನಮಗೆ ನೆನಪು ಬೇಕು. ಆ ನೆನಪು ಅಂದರೆ RAM. ಆ ನೆನಪಿನಲ್ಲಿ ಟೆಂಪ್ರವರಿ ಆಗಿ ಇತ್ತು ಅಂತಂದರೆ ಅದು ನಮಗೆ ಮಾನಿಟರ್ ಮೇಲೆ ಕಾಣಿಸ್ತಾ ಇರುತ್ತೆ. ಹೌದಾ? ಸೊ ಆ ಮೆಮೊರಿನ, ರ್ಯಾಮನ್ನು ನಾವು ಮೇನ್ ಮೆಮೊರಿ, ಮುಖ್ಯ ಮೆದುಳು ಅಂತ ಹೇಳ್ತೀವಿ. ಯಾವಾಗ ಕರೆಂಟ್ ಹೋಯಿತು ಅಂದರೆ ಅದರಲ್ಲಿ ಇರ್ತಕ್ಕಂಥದ್ದು ಎಲ್ಲದನ್ನು ಹೋಗುತ್ತೆ. RAM is a primary memory. Then here is a secondary memory is there, so that we will see after. So here is an arithmetic and logic unit. Arithmetic and logic unit has the and, or and not operations it performs. Okay, and, or and not, addition, multiplication, subtraction. These and or not are the gates, logical gates.
ಓಕೆ. ಸೊ ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ಇವು ಏನು ಮಾಡ್ತವೆ, ಎಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು ಇವೆಲ್ಲ ಮಾಡ್ತಕ್ಕಂಥವು ಕಾರ್ಯನ ಮಾಡುತ್ತವೆ. ಅದು ಹೇಗಿರಬೇಕು ಡೇಟಾ? ಬೈನರಿನಲ್ಲಿನೇ ಇರಬೇಕು, ಮತ್ತು ದ್ವಿಮಾನ ಸಂಖ್ಯೆಯಲ್ಲಿನೇ ಇರಬೇಕು. ಸೊ ದೀಸ್ ಗೇಟ್ಸ್ ಆರ್ ಕಂಟೇನ್ಸ್ ಇನ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ALU. So this is the whatever the processed information appears in a temporarily on a RAM. Okay, so there is an again registers are there, those are also temporary memories. Okay, so those will be temporarily generated results will be appears in a RAM that you will be seen on a monitor. Okay, so there is an control unit, so that we will see in our last. Okay, that control unit controls all the input and output devices and coordinates all the input and output devices and memory device, all the data and information where it is sent to that will be controlled by the control unit. It will contains in a processor. So there is an important unit is an storage unit. So just we will discuss about the primary memory. This is we will discuss about the secondary memory. So processed data, you want to store the data permanently in a computer means you need a secondary memory. ಯಾವುದೇ ಒಂದು ಡೇಟಾ ಮತ್ತು ಇನ್ಫಾರ್ಮೇಷನ್, ಯಾವುದೇ ಒಂದು ಮಾಹಿತಿನ ಪರ್ಮನೆಂಟ್ ಆಗಿ ನೀನು ಸ್ಟೋರ್ ಮಾಡಬೇಕಾಗಿದ್ರೆ ನಿನಗೆ ಅಲ್ಲಿ ಇನ್ನೊಂದು ನೆನಪು ಬೇಕು, ಇನ್ನೊಂದು ಮೆಮೊರಿ ಬೇಕು, ಸೆಕೆಂಡರಿ ಮೆಮೊರಿ ಬೇಕು. ಸೆಕೆಂಡರಿ ಮೆಮೊರಿನ ಯಾವ್ಯಾವ ಅನ್ಬೋದು ನಾವು? ಹಾರ್ಡ್ ಡಿಸ್ಕ್ ಡ್ರೈವ್ ಅನ್ಬೋದು, ಪೆನ್ ಡ್ರೈವ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀರಿ. ಈಗ ಮೊಬೈಲ್ನಲ್ಲಿ ಹಾಕ್ತಿರಲ್ಲ ಮೆಮೊರಿ ಕಾರ್ಡ್ ಅಂತಿರಲ್ಲ, ಅದು ಸೆಕೆಂಡರಿ ಮೆಮೊರಿ. ಅದರಲ್ಲಿ ನೀವು ಪರ್ಮನೆಂಟ್ ಆಗಿ ಡೇಟಾನ ಸ್ಟೋರ್ ಮಾಡ್ಬೋದು. ಯಾವಾಗ ನೀವು ಮೊಬೈಲ್ನ ಚಾಲೂ ಮಾಡಿ ನೋಡ್ತಾ ಇರ್ತೀರಿ ನೋಡ್ರಿ ಆ್ಯಪ್ಸ್ಗಳು, ಅವೆಲ್ಲ ಪ್ರೈಮರಿ ಮೆಮೊರಿನಲ್ಲಿ ನೋಡ್ತಕ್ಕಂಥದ್ದು, ಟೆಂಪ್ರವರಿ ಆಗಿ ಹೋಲ್ಡ್ ಮಾಡಿರುತ್ತೆ. ಅದು ಹೋಲ್ಡ್ ಮಾಡ್ದಲ್ಲೇ ನಿಮ್ಗೆ ಕಾಣಿಸುತ್ತೆ. ಸೊ ಸ್ಟೋರೇಜ್ ಯೂನಿಟ್ ಇಸ್ ಅ ಸೆಕೆಂಡರಿ ಡಿವೈಸ್ ಆರ್ ಕಾಲ್ಡ್ ಆಸ್ ಎನ್ ಆಕ್ಸಿಲರಿ ಮೆಮೊರೀಸ್. Secondary storage device can hold the more storage data than main memory, and it is less expensive, and its cost is very less compared to primary memory. ಸೆಕೆಂಡರಿ ಮೆಮೊರಿನಲ್ಲಿ ನೀವು ಎಷ್ಟು ಬೇಕಷ್ಟು ಡೇಟಾನ ಸ್ಟೋರ್ ಮಾಡ್ಬೋದು. ಇವತ್ತಿನ ಕಂಪ್ಯೂಟರ್ಗಳು ಸೆಕೆಂಡರಿ ಮೆಮೊರಿ 100 ಸಿನಿಮಾಗಳನ್ನು ಕೂಡ ನೀವು ಸ್ಟೋರ್ ಮಾಡ್ಬೋದಲ್ಲಿ. ಅಷ್ಟು ದೊಡ್ಡ ಮೆಮೊರಿ ಇರ್ತಕ್ಕಂಥ ಕಂಪ್ಯೂಟರ್ಗಳು ಇದ್ದಾವೆ, ಹೌದಾ? ಸೊ ಸೆಕೆಂಡರಿ ಮೆಮೊರಿ ಈಸ್ ಅ ಎಕ್ಸಾಂಪಲ್ ಆಫ್ ಎನ್ CD, ಮೆಮೊರಿ ಚಿಪ್ ಅಂತಿರಲ್ಲ, ಮೆಮೊರಿ ಚಿಪ್, ಹೌದಾ? ಸೊ ಪೆನ್ ಡ್ರೈವ್ ಇವೆಲ್ಲ ಸೆಕೆಂಡರಿ ಮೆಮೊರಿ ಅನ್ಬೋದು. ನಾನು ಮೆಮೊರಿ ಅಂತಂತ ಬಂದಿರತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾನು ಅಲ್ಲಿ ಮತ್ತೆ ಸವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತೀನಿ ಇದ್ರ ಬಗ್ಗೆದಾಗ. ಸೊ ವಿಲ್ ಡಿಸ್ಕಸ್ ಇನ್ ದ ಸೆಪರೇಟ್ ಚಾಪ್ಟರ್ ಇಸ್ ದೇರ್ memory. So there we will discuss detailedly. Okay, then output unit. So whatever the processed data we want to see, ಯಾವುದೇ ಒಂದು ಮಾಹಿತಿ ಡೇಟಾಲಿಂದ ಮಾಹಿತಿ ಬಂತು, ನಾನು ಮಾಹಿತಿನ ನೋಡಬೇಕಾಗಿದ್ದರೆ ಆವಾಗ ನನಗೆ ಔಟ್ಪುಟ್ ಯೂನಿಟ್ ಬೇಕು, ಔಟ್ಪುಟ್ ಡಿವೈಸ್ ಬೇಕು. ಸೊ an output device is any hardware component that conveys information to one or more people in user understandable form. Commonly used output devices are monitor, printer, speakers. Okay, you have also the output devices. Okay, mouth work like as a speaker. Okay, ನಿಮ್ಮ ಬಾಯಿನ ನೀವು ಸ್ಪೀಕರ್ ಅಂತ ಹೇಳ್ಬೋದು, ಕಾಲು ಕೈಗಳನ್ನು ಔಟ್ಪುಟ್ ಯೂನಿಟ್ ಅಂತ ಹೇಳ್ಬೋದು, ಹೌದಾ? ಸೊ ಈ ರೀತಿ ಔಟ್ಪುಟ್ ಯೂನಿಟ್ ಮೇಲ್ಗಡೆ ನಾವು ಪ್ರೋಸೆಸ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಡೇಟಾನ ನಾವು ನೋಡ್ಬೋದು. ಸೊ ವಿ ವಿಲ್ ಸಿ ದ ಪ್ರೊಸೆಸ್ಡ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ ಆನ್ ದ ಮಾನಿಟರ್. ಸೊ ಯು ವಾಂಟ್ ಟು ಸಿ ದ ಸಾಫ್ಟ್ ಕಾಪಿ ಮೀನ್ಸ್ ಯು ನೀಡ್ ಅ ಮಾನಿಟರ್. So you want to take the hard copy means you need a printer. Okay, so like this we will use the monitor and speakers output unit. So we need a output unit. Okay, so dear students,
Up to here we will discuss about in your first chapter syllabus. Okay, so I have told you purchase the book. Okay, ಸೊ ನಾನು ನಿಮಗೆ ಹೇಳ್ತೀನಿ, ಒಂದು ಪುಸ್ತಕನ ಖರೀದಿ ಮಾಡಿರಿ. ಸೊ ಪುಸ್ತಕನ ಖರೀದಿ ಮಾಡಬೇಕಾಗಿದ್ದರೆ ಯಾವ ಪುಸ್ತಕ ಅಂತ ಅನ್ನೋದು ನಿಮ್ಮಲ್ಲಿ ಗೊಂದಲ ಇರುತ್ತೆ. ಸೊ ಇದೆಲ್ಲ ಇರ್ತಕ್ಕಂಥ ಪುಸ್ತಕ ಯಾವುದು ಅಂತ ನಿಮಗೆ ಬಹಳಷ್ಟು ಇದರಲ್ಲಿ ಗೊಂದಲ ಇರುತ್ತೆ, ಎಲ್ಲಿ ಸಿಗುತ್ತೆ ಅಂತ ಅನ್ನೋದು. ವೇರ್ ದೀಸ್ ಬುಕ್ಸ್ ಆರ್ ಅವೈಲೇಬಲ್ ಇನ್ ಅ ಕಲಬುರ್ಗಿ ಮಾರ್ಕೆಟ್. ಸೊ ಬುಕ್ಸ್ ಆರ್ ಅವೈಲೇಬಲ್ ಸಪ್ನಾ ಬುಕ್ ಹೌಸ್. ಸೊ ಐ ವಿಲ್ ಶೋ ದಟ್ ಬುಕ್, ಫ್ರಂಟ್ ಪೇಜ್ ಆಫ್ ಇನ್ ದಟ್ ಬುಕ್. ಓಕೆ, ಸೊ ಸಪೋಸ್ ನಿಮಗೆ ಹೋಗಲಿಕ್ಕೆ ಆಗಂಗಿಲ್ಲ ಮಾರ್ಕೆಟ್ಗೆ, ನೀವೆಲ್ಲೋ ಊರಲ್ಲಿ ಇದ್ದೀರಿ, ಯಾವುದೋ ಊರಲ್ಲಿ ಕಲಬುರಗಿಯಿಂದ ದೂರ ಇದ್ದೀರಿ, ನೀವು ಮತ್ತೆ ಪುಸ್ತಕನ ಪಡೆಯಬೇಕಾದರೆ ಹೇಗೆ ಪಡೆಯಬೇಕು? ಹೌದಾ? ಸೊ ಯಾವುದೇ ವಿಷಯದ್ದು PUC ಫಸ್ಟ್ ಇಯರ್ ಆಗಿರಲಿ, ಸೆಕೆಂಡ್ ಇಯರ್ ಆಗಿರಲಿ, ಪುಸ್ತಕನ ಬಹಳ ಈಸಿಯಾಗಿ ನಿಮ್ಮ ಹತ್ರ ಪಡೆಯಬಹುದು. ಸೊ ಅದಕ್ಕಾಗಿ ನೀವು PU ಬೋರ್ಡ್ ವೆಬ್ಸೈಟಿಗೆ ಹೋಗಿ, pue.kar.nic.in ಅಂತ ನೀವು ಟೈಪ್ ಮಾಡಿದ್ರಿ ಬ್ರೌಸರ್ನಲ್ಲಿ ಅಂತಂದರೆ ನಿಮಗೆ PU ಬೋರ್ಡು, ಕರ್ನಾಟಕ ಸರ್ಕಾರದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒಂದು ವೆಬ್ ಪುಟ ನಿಮ್ಮ ಮುಂದ್ಗಡೆ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿನೇ. ಅದರಲ್ಲಿ ನೀವು ಸಿಲೆಬಸ್ ಮತ್ತು ಟೆಕ್ಸ್ಟ್ ಬುಕ್ ಅಂತ ಅನ್ನೋದು ಲಿಂಕಿಗೆ ಹೋಗಿ, ಸಿಲೆಬಸ್ ಮತ್ತು ಟೆಕ್ಸ್ಟ್ ಬುಕ್ ಅಂತ ಲಿಂಕಿಗೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಏನು ಕಾಣಿಸುತ್ತೆ ನಿಮಗೆ? ಟೆಕ್ಸ್ಟ್ ಬುಕ್ ಲಿಂಕನ್ನು ಕಾಣಿಸುತ್ತೆ. PUC ಟೆಕ್ಸ್ಟ್ ಬುಕ್ಸ್ ಅಂತ ಇದೆ ನೋಡಿ, ಕೆಳಗಡೆ PUC ಸಿಲೆಬಸ್ ಅಂತ ಇದೆ. ಸೊ PUC ಟೆಕ್ಸ್ಟ್ ಬುಕ್ನಲ್ಲಿ ಕ್ಲಿಕ್ ಹಿಯರ್ ಫಾರ್ ಫಸ್ಟ್ PUC ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕ್ಲಿಕ್ ಮಾಡಿರಿ. ನಿಮಗೆ ಲ್ಯಾಂಗ್ವೇಜ್ ಬುಕ್ಸ್ಗಳು ಮೊದಲಿಗೆ ಡಿಸ್ಪ್ಲೇ ಆಗ್ತಾವೆ, ಬುಕ್ಸ್ ಲಿಂಕ್ಸ್ ಇರ್ತಕ್ಕಂಥದ್ದು ಡಿಸ್ಪ್ಲೇ ಆಗುತ್ತೆ. ಅದರ ಕೆಳಗಡೆ ಹೋಗಿ ನೀವು, ಅದರ ಲಾಸ್ಟ್ ತೆಳಗಡೆ ಎಂಡಿಗೆ ಹೋದರೆ ನಿಮಗೆ ಯಾವ ಬುಕ್ ಸಿಗುತ್ತೆ? ಎಲ್ಲ ಆಪ್ಷನಲ್ ಬುಕ್ಸ್ಗಳು ಸಿಗ್ತಾವೆ. ಆಪ್ಷನಲ್ ಬುಕ್ಸ್ದು ಲಿಂಕನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮುಂದೆ ಹೋದ ಬಳಿಕ ಸಬ್ಜೆಕ್ಟ್ ವೈಸ್ ಲಿಂಕ್ಗಳನ್ನು ತೋರಿಸುತ್ತೆ ವೆಬ್ಸೈಟು. ಆ ಸಬ್ಜೆಕ್ಟ್ ವೈಸ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ನಲ್ಲಿ ಪುಸ್ತಕ ಡೌನ್ಲೋಡ್ ಆಗುತ್ತೆ. ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅದನ್ನು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಸಿಲೆಬಸ್ ಪುಸ್ತಕ ನಿಮಗೆ ಕಂಪ್ಲೀಟಾಗಿ ನೀವು ಇದ್ದಲ್ಲಿನೇ ಸಿಗುತ್ತೆ. ನೀವು ಮಾರ್ಕೆಟ್ಗೆ ಆಗೋದಿಲ್ಲ ಅಂತಂದರೆ ಈ ಕೋವಿಡ್ ಸಮಯದಲ್ಲಿ, ಸೊ ಅದಕ್ಕಾಗಿ ನೀವು ಅಲ್ಲಿನೇ ಮನೆಯಲ್ಲೇ ಕುಂತಲ್ಲೇ ನೀವು ನಿಮ್ಮ ಫೋನ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಪುಸ್ತಕನ. ಇಲ್ಲಾಂದರೆ ನೀವು ಮಾರ್ಕೆಟ್ಗೆ ಹೋಗೋದಾಗ್ತಿದ್ರೆ ಅಂದರೆ ಒಂದು ಪುಸ್ತಕ ತೆಗೆದುಕೊಳ್ಳೋದು ಒಳ್ಳೆಯದು. ನಾವು ನಮ್ಮ ಪಾಠವನ್ನು ನೋಡುವಾಗ ಆ ಪುಸ್ತಕನ ಎದುರುಗಡೆ ಇಟ್ಕೊಂಡು ನಾವು ಎಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ, ಸೊ ಅಲ್ಲೆಲ್ಲ ಮಾರ್ಕ್ ಮಾಡಿರಿ. ಒಂದು ಮಾರ್ಕರ್ ತೆಗೆದುಕೊಳ್ಳ್ರಿ ಅಥವಾ ಪೆನ್ಸಿಲ್ ತೆಗೆದುಕೊಳ್ಳಿ. ನೋಟ್ ಮಾಡ್ಕೊಳ್ಳೋಕ್ಕೆ ಆಗಂಗಿಲ್ಲ, ಪುಸ್ತಕದಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಬರ್ಕೊಳ್ಳೋಕ್ಕೆ ಟೈಮ್ ಹಿಡುತ್ತೆ, ಅದಕ್ಕಾಗಿ ಪುಸ್ತಕದಲ್ಲೇ ಅಂಡರ್ಲೈನ್ ಮಾಡಿರಿ ಅಥವಾ ಹೈಲೈಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಯು ಕ್ಯಾನ್ ಪರ್ಚೇಸ್ ದ ಬುಕ್. Better to purchase the book or you can print it. Okay, you can take the hard copy of that book. Okay, so when you will be listen the lessons, then you will mark out it, then you can underline those important concepts. Okay, so the books are available in this main covers books. So I will show here 2 type cover books are available. So these 2 are old edition books. Okay, better you can purchase 2019 and 2020 edition books. ಹೊಸ ಆವೃತ್ತಿ ಇರ್ತಕ್ಕಂಥ ಪುಸ್ತಕಗಳನ್ನು ಕೇಳಿ ಪರ್ಚೇಸ್ ಮಾಡಿ, ಕೇಳಿ ಖರೀದಿಸಿ ಪುಸ್ತಕದ ಒಂದು ಶಾಪ್ನಲ್ಲಿ. ಎಲ್ಲೆಲ್ಲಿ ಇವು ಪುಸ್ತಕಗಳು ದೊರೀತವೆ ಅಂದರೆ ಕಲಬುರಗಿಯಲ್ಲಿ ಸಪ್ನಾ ಬುಕ್ ಹೌಸ್, ಸಿದ್ಧಲಿಂಗೇಶ್ವರ, ಭಾವಿಕಟ್ಟಿ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕಗಳು ನಿಮಗೆ ದೊರೆಯುತ್ತೆ. ಇದರ ಮೇಲ್ಗಡೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇರಬೇಕು. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್, ಸಂಪಿಗೆ ರಸ್ತೆ, 18th ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು ಅಂತ ಇರಬೇಕು, ಸಂಪಿಗೆ ರೋಡ್. ಈ ಪುಸ್ತಕ ಏನು ಬಹಳಷ್ಟು ಬೆಲೆಯುಳ್ಳದಿಲ್ಲ,
ಒಂದು 200 ರೂಪಾಯಲ್ಲಿ ನಿಮಗೆ ಸಿಗುತ್ತೆ ಈ ಪುಸ್ತಕ. ನೀವು ರೆಫರೆನ್ಸ್ ಕಾಪಿನ ತಗೊಂಡ್ರಿ ಅಂದರೆ ಅದು 600 800 ಇರ್ತಕ್ಕಂಥದ್ದು. ಓಕೆ ವಿದ್ಯಾರ್ಥಿಗಳೇ, ನೀವು ಸೈಟ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಿಂತ ಪುಸ್ತಕನ ಖರೀದಿ ಮಾಡಿದ್ರೆ ನಿಮಗೆ ಒಳ್ಳೆಯದು. ಪಾಠ ಕೇಳುವಲ್ಲಿ ಅಲ್ಲೇ ನೀವು ನೋಟ್ ಮಾಡ್ಕೊಳ್ಬೋದು, ಅಲ್ಲೇ ಅಂಡರ್ಲೈನ್ ಮಾಡ್ಕೋಬೋದು, ಅಲ್ಲೇ ಒಂದು ಮಾರ್ಕರ್ನ ಖರೀದಿ ಮಾಡಿ ಅದ್ರ ಮೇಲೆ ಮಾರ್ಕ್ ಮಾಡ್ಕೋಬೋದು. ನಾನು ಕಳೆದ ವಿಡಿಯೋನಲ್ಲಿ ಹೇಳಿದ್ದೆ ನಿಮಗೆ ಕ್ವಶನ್ ಪೇಪರ್ನ ಪ್ಯಾಟರ್ನ ತೋರಿಸ್ತೀನಿ ಅಂತ. ಒಂದು ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ನಿಮ್ಮ ಮುಂದ್ಗಡೆ ಇರ್ತಕ್ಕಂಥದ್ದು ಇದು ಕ್ವಶನ್ ಪೇಪರ್ ಮಾಡೆಲ್. ಇಲ್ಲಿ ವಿಭಾಗವಾರು ಕ್ವಶನ್ ಪೇಪರ್ ತಯಾರಾಗ್ತವೆ PUC ಫಸ್ಟ್ ಇಯರ್ದು. ಅದಕ್ಕಾಗಿ ನಾನು ಮಾಡೆಲ್ನ ನಿಮ್ಮ ಮುಂದ್ಗಡೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಐ ವಿಲ್ ಡಿಸ್ಪ್ಲೇ ಇನ್ ಫ್ರಂಟ್ ಆಫ್ ಯು ದ ಮಾಡೆಲ್ ಪೇಪರ್ ಆಫ್ ಇನ್ ಕಂಪ್ಯೂಟರ್ ಸೈನ್ಸ್. So this computer science has the 4 parts. In a question paper, 4 parts: part A, part B, part C, part D. So as I will told you, part A has the 10 compulsory questions, very short answers questions. Okay, those will be carries individually 1 mark questions. Part B has the 8 questions. In that you will solve the only 5 questions. Part C has the long type questions. There you can solve the 5 questions out of 8 questions. In a part D has a easy type question answer type questions are available. Those essay type questions are available. You can write the 1 page together. ಸೊ ಇಲ್ಲಿ 4 ಭಾಗಗಳಾಗಿ ವಿಂಗಡಣೆಯಾಗಿದೆ. ಹೌದಾ? ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 4 ಭಾಗಗಳು. ಭಾಗ ಎ ನಲ್ಲಿ 1 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ. 10 ಪ್ರಶ್ನೆಗಳು, 10 ಪ್ರಶ್ನೆಗೆ 10 ಪ್ರಶ್ನೆ ನೀವು ಬಿಡಿಸಬೇಕು. ಪಾರ್ಟ್ ಬಿ ನಲ್ಲಿ 8 ಪ್ರಶ್ನೆಗಳು ಬರ್ತವೆ, 2 ಮಾರ್ಕ್ಸಿಂದ ಇರುತ್ತೆ. ಅದರಲ್ಲಿ ನೀವು 5 ಬಿಡಿಸಿದರೆ ಸಾಕು. ಪಾರ್ಟ್ ಸಿ ನಲ್ಲಿ 8 ಪ್ರಶ್ನೆಗಳು ಬರ್ತವೆ, ಅದರಲ್ಲಿ ನೀವು 5 ಪ್ರಶ್ನೆಗಳು ಬಿಡಿಸಿದರೆ ಸಾಕು. ಪಾರ್ಟ್ ಡಿ ನಲ್ಲಿ 11 ಪ್ರಶ್ನೆಗಳು ಬರ್ತವೆ, ಅದರಲ್ಲಿ 7 ಪ್ರಶ್ನೆಗಳನ್ನು ನೀವು ಬಿಡಿಸಬೇಕು. ಈ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರೋದು. ವಿದ್ಯಾರ್ಥಿಗಳೇ, ನಾವು ತಿಳಿದುಕೊಂಡೆವು ಇಲ್ಲಿಯವರೆಗೆ ಕಂಪ್ಯೂಟರಿನ ಫಂಡಮೆಂಟಲ್ಸ್ಗಳು, ಕಂಪ್ಯೂಟರ್ನಲ್ಲಿ ಉಪಯೋಗ ಮಾಡ್ತಕ್ಕಂಥ ಪದಗಳು, ಕಂಪ್ಯೂಟರಿನ ಬಿಡಿ ಭಾಗಗಳು, ಕಂಪ್ಯೂಟರಿನ ಬ್ಲಾಕ್ ಡಯಾಗ್ರಾಮ್. We will discuss the detailed basics of computers block diagram. Then the how we will get the textbook, where we will purchase the textbook, how the our question paper, that we will see in this session. The next session we will discuss about the evaluation of a computer, that is an history of a computer. Okay, till today how the computer is developed, that we will see in our next class. So we will close this session. Thank you, dear students.